ಓಂ ಶಾಂತಿ. 15/12/2025 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಇವತ್ತು ವಿಶೇಷ ಬಾಪ್ದಾದವರ ಅವ್ಯಕ್ತ ಮಿಲನದ ದಿನ. ಸೋಮವಾರ ಅಂತರ್ಮುಖತೆಯ ದಿನನು, ಜೊತೆಗೆ ನಮ್ಮೆಲ್ಲರ ಪ್ರೀತಿಯ ಪಿತಾಶ್ರೀ ಪ್ರಜಾಪಿತ ಬ್ರಹ್ಮ ಬಾಬೋರ ಲೌಕಿಕ ಜನ್ಮದಿನನೂ ಕೂಡ. मीठे बच्चे, तुम अभी रूहानी बाप द्वारा रूहानी ड्रिल सीख रहे हो. इसी ड्रिल से तुम मुक्ति धाम शांति धाम में चले जाएंगे. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನೀವೀಗ ಆತ್ಮೀಯ ತಂದೆಯಿಂದ ಆತ್ಮೀಯ ಡ್ರಿಲ್ ಕಲಿತಾ ಇದ್ದೀರಿ. ಈ ಡ್ರಿಲ್ಲಿಂದ ನೀವು ಮುಕ್ತಿಧಾಮ ಶಾಂತಿಧಾಮಕ್ಕೆ ಹೋಗ್ತೀರಿ. ಈ ಡ್ರಿಲ್ ಮಾಡ್ತಾ ಮಾಡ್ತಾ ಅಥವಾ ಈ ಆತ್ಮೀಯ ಡ್ರಿಲ್ ಕಲಿತಾ ಕಲಿತಾ ನೀವು ಮುಕ್ತಿಧಾಮ ಶಾಂತಿಧಾಮಕ್ಕೆ ಹೋಗ್ತೀರಿ. प्रश्न, बाप बच्चों को पुरुषार्थ कराते रहते हैं, लेकिन बच्चों को किस बात में बहुत स्ट्रिक्ट रहना चाहिए? ಪ್ರಶ್ನೆ ಆಗಿದೆ, ಬಾಬೋರು ಮಕ್ಕಳಿಗೆ ಪುರುಷಾರ್ಥ ಮಾಡಿಸ್ತಾ ಇರ್ತಾರೆ, ಆದರೆ ಮಕ್ಕಳು ಯಾವ ಮಾತಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿರ್ಬೇಕು, ಬಹಳ ಕಠಿಣವಾಗಿರ್ಬೇಕು? ಉತ್ತರ, पुरानी दुनिया को आग लगने के पहले तैयार हो, अपने को आत्मा समझ, बाप की याद में रह, बाप से पूरा पूरा वर्षा लेने में बहुत स्ट्रिक्ट रहना है. ಈ ಹಳೆ ಜಗತ್ತಿಗೆ ವಿನಾಶದ ಬೆಂಕಿ ಬೀಳೋದಕ್ಕೆ ಮೊದಲು ನಾನು ತಯಾರಾಗಬೇಕು. ಅದಕ್ಕೆ ತನ್ನನ್ನ ತಾನು ಆತ್ಮ ಅಂತ ತಿಳ್ಕೊಂಡು ಬಾಬೋರ ನೆನಪಲ್ಲಿದ್ದು ಬಾಬೋರಿಂದ ಸಂಪೂರ್ಣ ಆಸ್ತಿ ತಗೊಳ್ಳೋದ್ರಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿರ್ಬೇಕು. ಬಹಳ ತನ್ನಂತಾನು ಆ ಕಠಿಣವಾದ ನಿಯಮಗಳಿಗೆ ಬದ್ಧರಾಗಿರ್ಬೇಕು. ನಾಪಾಸ್ ನಹಿ ಹೋನಾ ಹೈ. जैसे वह स्टूडेंट नापास होते हैं तो पछताते हैं, समझते हैं हमारा वर्ष मुफ्त में चला गया. ನಾನು ಫೇಲ್ ಆಗಬಾರ್ದು. ಹೇಗೆ ಲೌಕಿಕದಲ್ಲಿ ವಿದ್ಯಾರ್ಥಿಗಳು ಫೇಲ್ ಆದ್ರೆ ಪಶ್ಚಾತ್ತಾಪ ಪಡ್ತಾರೆ, ವಿಚಾರ ಮಾಡ್ತಾರೆ, ಅಯ್ಯೋ ನಾನು 1 ವರ್ಷ ಸುಮ್ಮನೆ ನಾನು ಹಾಳು ಮಾಡ್ಕೊಂಡೆ, ವೇಸ್ಟ್ ಮಾಡ್ಕೊಂಡೆ ಅಂತ. कोई तो कहते हैं नहीं पढ़ा तो क्या हुआ, लेकिन तुम्हें बहुत स्ट्रिक्ट रहना है. टीचर ऐसा न कहे कि तू टू लेट है. ಬಾಬಾ ಹೇಳ್ತಾರೆ, ಕೆಲವರು ಈ ತರದವರು ಇರ್ತಾರೆ, ಅಯ್ಯೋ ಏನು ಓದದೇ ಇದ್ರೆ ಏನಾಯ್ತು ಬಿಡಿ, ಫೇಲ್ ಆದ್ರೆ ಏನಾಯ್ತು, ಅದನ್ನು ಕೇರ್ಲೆಸ್ ಇರೋರು ಇರ್ತಾರೆ. ಆದ್ರೆ ನೀವು ಬಹಳ ಸ್ಟ್ರಿಕ್ಟ್ ಆಗಿರ್ಬೇಕು ಈ ಮಾತಲ್ಲಿ. ಟೀಚರ್ ಈ ತರ ಹೇಳ್ಬಾರ್ದು, ಟೂ ಲೇಟ್. ಈ ಪರೀಕ್ಷೆಗೆ ಮುಂಚೆ ಎಷ್ಟು ಬೇಕಾದ್ರೂ ಪ್ರಯತ್ನ ಮಾಡ್ಬೋದು, ರಿಸಲ್ಟ್ ಬಂದ ಮೇಲೆ ಅದು ಟೂ ಲೇಟ್ ಆಯ್ತು, ಆಮೇಲೆ ಏನ್ ಮಾಡಕ್ಕೋದು ಅವಕಾಶ ಇಲ್ಲ. ಹಾಗೆ ನೀವು ಮಕ್ಕಳು ಪುರುಷಾರ್ಥ ಬಾಬೋರ್ ಮಾಡಿಸ್ತಾರೆ, ಆದ್ರೆ ಈ ಮಾತಲ್ಲಿ ನಿಮ್ಮನ್ನ ನೀವೇ ಸ್ಟ್ರಿಕ್ಟ್ ಮಾಡ್ಕೋಬೇಕು. ನಮಗ್ ನಾವೇ ಕಠಿಣವಾಗಿ ಆ ನಿಯಮದಲ್ಲಿ ಆ ಸಂಕಲ್ಪಕ್ಕೆ ನಮ್ಮನ್ನ ನಾವೇ ಬಂಧಿಸ್ಕೊಳ್ಬೇಕು. ಈ ವಿನಾಶದ ಬೆಂಕಿ ಬೀಳಕ್ ಮುಂಚೆ ನಾನು ತಯಾರಾಗಬೇಕು, ಆಮೇಲೆ ನಾನು ಪಶ್ಚಾತ್ತಾಪ ಪಡಬಾರ್ದು. ಅದರಲ್ಲಿ ನಿಮ್ಮನ್ನ ನೀವು ಸ್ಟ್ರಿಕ್ಟ್ ಮಾಡ್ಕೊಳ್ಳಿ. ಓಂ ಶಾಂತಿ. रूहानी बाप रूहानी बच्चों को रूहानी पाठशाला में डायरेक्शन देते हैं. वह ऐसे कहे कि बच्चों को ड्रिल सिखलाते हैं. ಆತ್ಮೀಯ ತಂದೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ಪಾಠಶಾಲೆಯಲ್ಲಿ ಡೈರೆಕ್ಷನ್ ಕೊಡ್ತಾರೆ. ಅಥವಾ ಈ ತರನೂ ಹೇಳ್ಬೋದು, ಮಕ್ಕಳಿಗೆ ಡ್ರಿಲ್ ಕಲಿಸ್ಕೊಡ್ತಾರೆ. ಹೇಗೆ ಟೀಚರ್ ಡೈರೆಕ್ಷನ್ ಕೊಡ್ತಾರೆ ಅಥವಾ ಡ್ರಿಲ್ ಕಲಿಸ್ಕೊಡ್ತಾರೆ. ये रूहानी बाप भी बच्चों को डायरेक्ट कहते हैं. क्या कहते हैं? मन मना भव. ಆತ್ಮೀಯ ತಂದೆನೂ ಮಕ್ಕಳಿಗೆ ನೇರವಾಗಿ ಹೇಳ್ತಾರೆ, ಡೈರೆಕ್ಟ್ ಆಗಿ ಹೇಳ್ತಾರೆ. ಏನ್ ಹೇಳ್ತಾರೆ ಬಾಬೋರು?
ಮನ್ ಮನಾಭವ, ನಿಮ್ಮ ಮನಸ್ಸನ್ನು ನನ್ನೊಬ್ಬನಲ್ಲಿ ಕೇಂದ್ರೀಕರಿಸಿ. जैसे वह कहते हैं अटेंशन प्लीज, ಬಾಬಾ कहते ಮನ್ ಮನಾಭವ. ಹೇಗೆ ಡ್ರಿಲ್ ಮಾಸ್ಟರ್ ಏನ್ ಹೇಳ್ತಾರೆ, ಫಸ್ಟ್ ಅಟೆನ್ಷನ್ ತರಿಸ್ತಾರೆ, ಅಟೆನ್ಷನ್ ಪ್ಲೀಸ್ ಅಂತಾರೆ. ಬಾಬಾ ಹೇಳ್ತಾರೆ ಇಲ್ಲೂ ಬಾಬಾ ಅವ್ರ ಅಟೆಂಡೆನ್ಸ್ ಹೇಳೋದು, ಅಟೆನ್ಷನ್ ಪ್ಲೀಸ್ ಅಂತ ಹೇಳೋದು ಏನಂದ್ರೆ ಮನ್ ಮನಾಭವ, ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ನನ್ನ ನೆನಪಲ್ಲಿ ಕುತ್ಕೊಳ್ಳಿ. ಜೈಸೆ ಹರೇಕ್ ಅಪ್ನೆ ಉಪರ್ ಮೆಹರ್ ಕರ್ತೆ ಹೈ, ಯಾರು ತನ್ನಂತಾನ ಆತ್ಮ ಅಂತ ತಿಳ್ಕೊಂಡು ಬಾಬೋರ ನೆನಪಲ್ಲಿ ಕುತ್ಕೊಳ್ತಾರೋ ಅವರು ತನ್ನ ಮೇಲೆ ತಾನೇ ಕರುಣೆ ತೋರಿಸ್ಕೊಂಡಂತೆ. ಬಾಬಾ ಕೇತೆ ಬಚ್ಚೆ ಮಾಮೇಕಂ ಯಾದ್ ಕರೋ ಅಶರೀರಿ ಬನ್ ಜಾओ. ಬಾಬಾ ಹೇಳ್ತಾರೆ ನನ್ನೊಬ್ಬನ ನೆನ್ಪು ಮಾಡಿ ಅಶರೀರಿಯಾಗಿ, ಯಾಕೆಂದ್ರೆ ಅಶರೀರಿ ಆದ್ರೇನೆ ಬಾಬೋರೊಬ್ಬರೇ ಆಗೋದು. ಶರೀರಧಾರಿಗಳಾದ್ರೆ ಶಾರೀರಿಕವಾಗಿ ಪ್ರಪಂಚ ವಿಸ್ತಾರವಾಗಿದೆ, ಅದಕ್ಕೆ ಅಶರೀರಿ ಆಗ್ಬಿಡಿ. ರೂಹಾನಿ ಡ್ರಿಲ್ ರೂಹೋಂಕೋ ರೂಹಾನಿ ಬಾಪ್ ಹಿ ಸಿಕ್ಲಾತೆ ಹೇ, ಈ ಆತ್ಮೀಯ ಡ್ರಿಲ್ ಅನ್ನ ಆತ್ಮಗಳಿಗೆ ಆತ್ಮೀಯ ತಂದೆನೆ ಕಲ್ಸ್ಕೊಡ್ತಾರೆ. ಅವರೇ ಸುಪ್ರೀಂ ಟೀಚರ್. तुम हो नायाब टीचर, तुम भी सबको कहते हो अपने को आत्मा समझो, बाप को याद करो, देही अभिमानी भव. ನೀವು ನಿಮಿತ್ತ ಟೀಚರ್ ಅಷ್ಟೇ, ಬಾಬೋರೇ ಸುಪ್ರೀಂ ಟೀಚರ್. ನೀವು ಎಲ್ಲರಿಗೂ ನೀವು ಹೇಳಿ, ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ಬಾಬೋರ ನೆನಪು ಮಾಡಿ ದೇಹಿ ಅಭಿಮಾನಿ ಭವ. ಮನ್ ಮನಾಭವದ ಅರ್ಥ ಇದೇನೇ ಆಗಿದೆ. ಡೈರೆಕ್ಷನ್ ಕೊಡ್ತಾರೆ ಬಾಬೋರು ಬಚ್ಚೋಂಕೆ ಕಲ್ಯಾಣ್ ಕೇಳಿ, ಮಕ್ಕಳ ಕಲ್ಯಾಣಕ್ಕೋಸ್ಕರ ಇದೆಲ್ಲ ಡೈರೆಕ್ಷನ್ ಕೊಡ್ತಾರೆ. खुद किससे सीखा नहीं, और तो सब टीचर्स खुद सीख कर फिर सिखलाते हैं. ಬಾಬೋರ್ ಯಾರಿಂದನೂ ಓದಿಲ್ಲ ಕಲ್ತಿಲ್ಲ, ಸ್ವಯಂಭು. ಬೇರೆ ಎಲ್ಲ ಟೀಚರು ಕಲ್ತು ಕಲ್ಸೋ ಅಂತವರು. यहाँ तो कहाँ स्कूल आदि में पढ़कर सीखा नहीं है, ये सिर्फ सिखलाते ही है. कहते हैं मैं तुम रूहों को रूहानी ड्रिल सिखलाता हूँ. ಬಾಬೋರ್ ಯಾವ ಸ್ಕೂಲಲ್ಲೂ ಓದಿ ಕಲ್ತು ಕಲ್ಸೋದಿಲ್ಲ, ಅವರು ಕೇವಲ ಕಲ್ಸೋ ಅಂತವ್ರು, ಕಲಿಯುವಂಥವ್ರಲ್ಲ. ಬಾಬಾ ಹೇಳ್ತಾರೆ ನಾನು ನೀವು ಆತ್ಮಗಳಿಗೆ ಆತ್ಮೀಯ ಡ್ರಿಲ್ ಕಲಿಸ್ತೀನಿ. ಹೊಸ ಜಿಸ್ಮಾನಿ ಬಚ್ಚೋಂಕೋ ಜಿಸ್ಮಾನಿ ಡ್ರಿಲ್ ಸಿಕ್ಲಾತೆ ಹೇ. ಬೇರೆ ಎಲ್ಲರೂ ಶರೀರಧಾರಿಗಳು ಶಾರೀರಿಕವಾದ ಡ್ರಿಲ್ ಕಲಿಸ್ತಾರೆ. ಅದು ಯೋಗ ಅಂತ ಹೇಳಿ ಡ್ರಿಲ್ ಅಂತ ಹೇಳಿ ಪ್ರಪಂಚದಲ್ಲಿ ಎಲ್ಲರೂ ಶಾರೀರಿಕವಾಗಿರೋದನ್ನ ಕಲಿಸ್ಕೊಡ್ತಾರೆ. उन्हों को ड्रिल आदि भी शरीर से ही करनी होती है, इसमें तो शरीर की कोई बात ही नहीं है. ಅದೆಲ್ಲನೂ ಶಾರೀರಿಕವಾಗೇ ಮಾಡ್ಬೇಕಾಗುತ್ತೆ. ಅದು ಪ್ರಾಣಾಯಾಮ ಇರ್ಲಿ, ಆಸನಗಳಿರ್ಲಿ, ಯಾವುದೇ ಆಗ್ಲಿ, ಇಲ್ಲಿ ಶರೀರದ ಯಾವುದೇ ಡ್ರಿಲ್ಲಿನ ಮಾತಿಲ್ಲ. ಇದು ಆತ್ಮೀಯ ಡ್ರಿಲ್. ಇದು ಬಾಬಾ ಹೇಳ್ತಾರೆ ಮೇರಾ ಕೊಯಿ ಶರೀರ್ ನೈ ಹೇ, ಮೇ ತೋ ಡ್ರಿಲ್ ಸಿಕ್ಲಾತಾ ಹೂಂ, ಡೈರೆಕ್ಷನ್ ದೇತಾ. ನನಗೆ ನನ್ನದೇ ಆದ ಶರೀರ ಇಲ್ಲ, ನಾನು ನಿಮ್ಮ ಮಕ್ಕಳಿಗೆ ಡ್ರಿಲ್ ಕಲ್ಸ್ಕೊಡ್ತೀನಿ, ಡೈರೆಕ್ಷನ್ ಕೊಡ್ತೀನಿ. तो उनमें ड्रिल सिखलाने का ड्रामा प्लान अनुसार पार्ट भरा हुआ है. ಶಿವಬಾಬೋರಲ್ಲೂ ಡ್ರಾಮಾ ಅನುಸಾರ ಈ ಪಾರ್ಟ್ ಇದೆ, ಬಾಬೋರಲ್ಲೂ ಆ ಪಾರ್ಟ್ ಇದೆ. ನಾವು ಮಕ್ಕಳಿಗೆ ಡ್ರಿಲ್ ಕಲ್ಸ್ಕೊಡೋದು, ಆತ್ಮೀಯ ಡ್ರಿಲ್ ಕಲ್ಸ್ಕೊಡೋದು. ಸರ್ವಿಸ್ ಬರಿ ಹುಯಿ ಹೇ, ಬಾಬೋರಲ್ಲೂ ಸರ್ವಿಸ್ ಮಾಡೋ ಸಂಸ್ಕಾರ ಇದೆ. ಬಾಬೋರ್ ಬರದೇ ಡ್ರಿಲ್ ಕಲ್ಸಕ್ಕೋಸ್ಕರ, ಅಶರೀರಿ ಆಗೋ ಡ್ರಿಲ್ ಕಲ್ಸಕ್ಕೋಸ್ಕರನೇ ಬಾಬೋರ್ ಬರೋದು. ನಿಮ್ಮನ್ನು ತಮೋ ಪ್ರಧಾನರಿಂದ ಸತೋ ಪ್ರಧಾನರನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದೀನಿ. ಎತ್ತೋ ಬಹುತ್ ಸಹಜ ಹೇ, सीढ़ी बुद्धि में है, कैसे 84 का ಚಕ್ರ ಲಗಾಯೆ ನೀಚೆ ಉತ್ತರೆ ಹೇ. ಇದು ಬಹಳ ಸಹಜ. ಮೆಟ್ಲನ್ನ ಇಳಿತಾನೆ ಬಂದಿದ್ದೀರಿ. ಈ 84 ಜನ್ಮಗಳ ಚಿತ್ರನೂ ನಿಮ್ಮ ಬುದ್ಧಿಯಲ್ಲಿದೆ. ಹೇಗೆ ನಾವು 84 ಜನ್ಮದಲ್ಲಿ ಚಕ್ಕರ್ ಹಾಕ್ತಾ ಮೇಲಿಂದ ಕೆಳಗ್ ಬರ್ತೀವಿ. ಬಾಬಾ ಹೇಳ್ತಾರೆ ಅಭಿ ತುಮ್ಕೋ ವಾಪಸ್ ಜಾನಾ ಹೈ, ಈಗ ಎಲ್ಲ ಪಾತ್ರ ಮುಗೀತು, ಈಗ ವಾಪಸ್ ಮನೆಗೆ ಹೋಗ್ಬೇಕು. ऐसा और कोई भी अपने फॉलोवर्स को या स्टूडेंट को नहीं कहेंगे ये रूहानी बच्चों वापस जाना है. ಬಾಕಿ ಈ ತರ ಯಾರು ಯಾರಿಗೂ ಹೇಳಕ್ ಸಾಧ್ಯ ಇಲ್ಲ. ಯಾವುದೇ ಗುರುಗಳು ಫಾಲೋವರ್ಸಿಗಾಗ್ಲಿ ಟೀಚರ್ ವಿದ್ಯಾರ್ಥಿಗಳಿಗಾಗ್ಲಿ ಈ ತರ ಹೇಳಕ್ಕಾಗಲ್ಲ
ಈ ಆತ್ಮೀಯ ಮಕ್ಕಳೇ ಈಗ ವಾಪಸ್ ಹೋಗ್ಬೇಕಂತ. ಯಾರಿಗ್ ಗೊತ್ತೀಗ ವಾಪಸ್ ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ. ಬೇರೆಯವ್ರಿಗೆ ಹೆಂಗ್ ಹೇಳ್ತಾರೆ? ಸಿವಾಯ್ ರೂಹಾನಿ ಬಾಪ್ಗೆ ಕೊಯ್ ಸಮಜಾ ನ ಸಕೆ. ಶಿವ ಬಾಬೋರ್ ವಿನಃ ಬೇರೆ ಯಾರು ಇದನ್ನ ಕಲ್ಸ್ಕೊಡಕ್ಕೆ ಸಾಧ್ಯ ಇಲ್ಲ. ವಾಪಸ್ ಹೋಗೋದಾಗ್ಲಿ, ವಾಪಸ್ ಹೋಗೋ ಮಾರ್ಗ ಆಗ್ಲಿ. ಈ ಮಕ್ಕಳಿಗೆ ಗೊತ್ತಿದೆ ಈಗ ನಾವು ವಾಪಸ್ ಹೋಗ್ಬೇಕು. ಈ ಜಗತ್ತು ಈಗ ತಮೋ ಪ್ರಧಾನ ಆಗಿದೆ. ನಾವು ಸತೋ ಪ್ರಧಾನ ಜಗತ್ತಿನ ಮಾಲೀಕರಾಗಿದ್ದವರು 84 ಜನ್ಮದ ಚಕ್ರದಲ್ಲಿ ಬಂದು ತಮೋ ಪ್ರಧಾನ ಜಗತ್ತಿಗೆ ಮಾಲೀಕರಾಗ್ಬಿಟ್ಟಿದಿರಿ. यहाँ दुख ही दुख है। बाप को कहते हैं दुख हरता सुख करता, अर्थात तमो प्रधान से सतो प्रधान बनाने वाला एक ही बाप है. ಈ ಜಗತ್ತಲ್ಲಂತೂ ದುಃಖನೇ ದುಃಖ ಇದೆ. ಬಾಬಾ ಹೇಳ್ತಾರೆ, ನೀವು ನನಗೆ ಈ ಮಹಿಮೆ ಮಾಡ್ತೀರಿ ಅಲ್ವಾ, ದುಃಖ ಹರ್ತ ಸುಖ ಕರ್ತ ಅಂದ್ರೆ ತಮೋ ಪ್ರಧಾನರಿಂದ ಸತೋ ಪ್ರಧಾನರನ್ನಾಗಿ ಮಾಡೋರು ಒಬ್ಬರೇ ತಂದೆ. तुम बच्चे समझते हो हमने बहुत सुख देखे हैं, कैसे राजाई की वह याद नहीं है, परंतु ಏಮ್ ಆಬ್ಜೆಕ್ಟ್ ಸಾಮ್ನೆ है. ಈ ಮಕ್ಕಳಿಗೆ ಗೊತ್ತಿದೆ ನಾವು ಬಹಳಷ್ಟು ಸುಖವನ್ನ ನೋಡಿರವರು, ಹೇಗೆ ರಾಜ್ಯ ಪಡ್ಕೊಂಡಿದ್ವಿ. ಬಾಬಾ ಹೇಳ್ತಾರೆ ಈಗ ಮತ್ತೆ ಆ ರಾಜ್ಯವನ್ನ ಪಡ್ಕೊಳ್ಳೋದೇ ಗುರಿ ನಿಮ್ ಮುಂದೆ ಇದೆ. ಈಗ ಆ ರಾಜ್ಯ ಹೆಂಗ್ ಪಡ್ಕೊಂಡಿದ್ವಿ ಅನ್ನೋದು ನೆನ್ಪಿರ್ಲಿಲ್ಲ. ಬಾಬೋರ್ ಬಂದು ಎಲ್ಲ ಸ್ಮೃತಿಗೆ ತಂದು ಕೊಟ್ಟಿದ್ದಾರೆ. ಅದು ಹೂದೋಟ, ಇದು ಮುಳ್ಳಿನ ಕಾಡು. ಈಗ ಮುಳ್ಳಿಂದ ಹೂಗಳು ಹಾಕ್ತಾ ಇದ್ದೀರಿ. ಎಲ್ಲ ಮುಳ್ಳುಗಳಿಂದ ಹೂ ಆದ್ಮೇಲೆ ಅದು ಹೂದೋಟ ಆಗುತ್ತೆ. ತಮ್ ऐसा नहीं कहेंगे कैसे निश्चय करे. ನೀವು ಈ ರೀತಿ ಹೇಳಕ್ ಸಾಧ್ಯ ಇಲ್ಲ. ಹೆಂಗ್ ನಂಬೋದು ಇದನ್ನ, ಹೆಂಗ್ ನಿಶ್ಚಯ ಮಾಡೋದು? ಅಗರ್ ಸಂಶಯ ಹೇ ತೋ ವಿನಶಂತಿ, ಸ್ಕೂಲ್ ಸೆ पैर उठाया पढ़ाई बंद हो जाएगी. ಸಂಶಯ ಬಂದ್ರೆ ವಿನಶಂತಿ, ನಿಶ್ಚಯ ಬುದ್ಧಿ ವಿಜಯಂತಿ. ಸ್ಕೂಲಿಂದ ಒಂದ್ಸಲ ಕಾಲ್ ತೆಗೆದ್ರಿ ಅಂದ್ರೆ ವಿದ್ಯೆ ಬಂದ್ ಆಗ್ಬಿಡುತ್ತೆ. ನೋಡಿ, ಬಾಬೋರ್ ವಿದ್ಯಾಲಯದಿಂದನೂ ಒಂದ್ಸಲ ಸಂಶಯ ಬಂದು ಬಿಟ್ಟು ಹೋದ್ರೆ ವಿದ್ಯೆನೂ ಬಂದ್ ಆಗ್ಬಿಡುತ್ತೆ. ಪದವಿ ವಿನಶಂತಿ ಹೋ ಜಾಯೇಗಿ, ವಿದ್ಯೆ ಬಂದಾಯ್ತು ಅಂದ್ರೆ ಪದವಿನೂ ವಿನಶಂತಿ ಆಗ್ಬಿಡುತ್ತೆ. ಬಹುತ್ ಘಾಟಾ ಪಡ್ ಜಾತಾ ಹೇ, ಪ್ರಜಾ ಮೇ ಬಿ ಕಮ್ ಪದ್ ಹೋ ಜಾಯೇಗಾ. ಬಾಬಾ ಹೇಳ್ತಾರೆ ಬಹಳ ನಷ್ಟ ಆಗುತ್ತೆ. ಬಾಬೋರ್ ಓದ್ಸೋ ವಿದ್ಯೆ ಬಿಟ್ಟು ಹೋಗೋದು ಅಂದ್ರೆ ಒಂದು ಜನ್ಮದ ನಷ್ಟ ಅಲ್ವಲ್ಲ, ಜನ್ಮ ಜನ್ಮಾಂತರದ್ದು ಕಲ್ಪ ಕಲ್ಪಾಂತರದ ನಷ್ಟ ಆಗುತ್ತೆ. ಪ್ರಜೆಗಳಲ್ಲೂ ಹೋಗಿ ತುಂಬಾ ಕಡಿಮೆ ಪದವಿಯನ್ನ ಪಡ್ಕೊಳ್ಳೋರಾಗ್ಬಿಡ್ತೀರಿ. ಮೂಲ ಬಾತ್ ಹೇ ಸತೋ ಪ್ರಧಾನ್ ಪೂಜ್ಯ ದೇವಿ ದೇವತಾ ಬನ್ನ. ಮುಖ್ಯವಾಗಿರೋ ಮಾತೇನು ಅಂದ್ರೆ ಸತೋ ಪ್ರಧಾನ ಪೂಜ್ಯ ದೇವಿ ದೇವತೆಗಳಾಗದು. ಅಭಿ ತೋ ದೇವತಾ ನಹಿ ಹೋನಾ, ತುಮ್ ಬ್ರಾಹ್ಮಣೋ ಕೋ ಸಮಜ್ ಆಯಿ ಹೇ. ಈಗ ಯಾರು ನೀವು ದೇವತೆಗಳಲ್ಲ, ದೇವತೆಗಳು ಆಗ್ತಾ ಇದ್ದೀರಿ. ಈ ಬ್ರಾಹ್ಮಣರಿಗೆ ಈ ತಿಳುವಳಿಕೆ ಬಂದಿದೆ. ಬ್ರಾಹ್ಮಣರೇ ಬಂದು ಬಾಬೋರ್ ಹತ್ರ ಡ್ರಿಲ್ ಕಲಿತೀರಿ. ಡ್ರಿಲ್ ಮಾಸ್ಟರ್ ಬಾಬೋರ್ ಹತ್ರ ಡ್ರಿಲ್ ಕಲಿಯೋದು ಯಾರಿದು? ಕೇವಲ ಬ್ರಾಹ್ಮಣರು ಮಾತ್ರ ಕಲೀಲಿಕ್ಕೆ ಸಾಧ್ಯ. ಅಂದರ್ ಮೇ ಖುಷಿ ಭಿ ಹೋತಿ ಹೇ, ಹೇ ಪಢಾಯಿ ಅಚ್ಚಿ ಲಗ್ತಿ ಹೇ ನಾ. ಒಳಗಡೆ ಖುಷಿನೂ ಆಗುತ್ತೆ. ಬಾಬೋರ್ ಓದ್ಸೋ ವಿದ್ಯೆ ಓದ್ತಾ ಓದ್ತಾ ಡ್ರಿಲ್ ಮಾಡ್ತಾ ಮಾಡ್ತಾ ಈ ವಿದ್ಯೆ ತುಂಬಾ ಇಷ್ಟನೂ ಆಗುತ್ತೆ. ಇದು ಭಗವಾನ್ ವಾಚ. ಇದು ಭಲೆ ಅವರು ಕೃಷ್ಣನ ಹೆಸರಾಕ್ಬಿಟ್ಟಿದ್ದಾರೆ, ಆದ್ರೆ ನೀವು ಮಕ್ಕಳಿಗೆ ಗೊತ್ತಿದೆ ಶ್ರೀಕೃಷ್ಣ ಈ ಡ್ರಿಲ್ ಕಲ್ಸ್ಕೊಡಕ್ಕೆ ಸಾಧ್ಯ ಇಲ್ಲ, ಮತ್ತು ಬಾಬ್ ಸಿಕ್ಲಾತೆ. ಇದು ಬಾಬೋರ್ ಕಲ್ಸ್ಕೊಡೋ ಡ್ರಿಲ್ ಇದು. ಈಗ ದೇಹದ ಎಲ್ಲ ಸಂಬಂಧಗಳನ್ನು ತ್ಯಜಿಸಿ ನೀನು ನನಗೆ ಶರಣಾಗು ಅಂದ್ರೆ ಅರ್ಥ ಯಾರಿಗ್ ಶರಣಾಗ್ಬೇಕು? ದೇಹ ಇರೋ ವ್ಯಕ್ತಿ ಹೇಳೋ ಮಾತೇ ಅಲ್ಲ ಇದು. ನಿಮ್ ಮಕ್ಕಳಿಗೆ ಗೊತ್ತಿದೆ ಇದು ಬಾಬೋರ್ ಕಲ್ಸ್ಕೊಡ್ತಾರೆ. ಶ್ರೀ ಕೃಷ್ಣ ಕಿ ಆತ್ಮ ಜೋ ಭಿನ್ನ ಭಿನ್ನ ನಾಮ್ ರೂಪ್ ಧಾರಣ್ ಕರ್ತೆ ತಮೋ ಪ್ರಧಾನ್ ಬನಿ ಹೇ ಉನ್ಕೋ ಬಿ ಸಿಕ್ಲಾತೆ ಹೇ. ಶ್ರೀಕೃಷ್ಣ ಅಂತೂ ಕಲ್ಸಕ್ ಸಾಧ್ಯ ಇಲ್ಲ, ಆದ್ರೆ ಶ್ರೀಕೃಷ್ಣನ ಆತ್ಮ ಯಾರು ಭಿನ್ನ ಭಿನ್ನ ನಾಮರೂಪದ ಶರೀರವನ್ನ ಧರಿಸಿ ಪಾತ್ರ ಮಾಡ್ತಾ ತಮೋ ಪ್ರಧಾನ ಆಗಿದಾರೋ ಅವರಿಗೂ ಶಿವ ಬಾಬೋರು ಈ ಡ್ರಿಲ್ ಅನ್ನ ಕಲ್ಸ್ಕೊಡ್ತಾರೆ. ಖುದ್ ಸೀಖ್ತೆ ನಹಿ ಅವ್ರ ಸಬ್ ಕೋಯಿ ನ ಕೋಯಿ ಸೆ ಸೀಖ್ತೆ ಜರೂರ್ ಹೇ. ಶಿವ ಬಾಬಾ ಯಾರಿಂದ ಡ್ರಿಲ್ ಕಲಿಬೇಕಾಗಿಲ್ಲ, ಇನ್ನೆಲ್ಲರೂ ಯಾರಿಂದಾದ್ರೂ ಕಲ್ತು ಕಲ್ಸವ್ರು. ಬಾಬೋರೊಬ್ರೇನೆ ಸ್ವಯಂ ಕಲ್ಸವ್ರು. हे ही सिखलाने वाला रूहानी बाप तुमको सिखलाते, तुम फिर औरों को सिखलाते हो.
ಎಲ್ಲರಿಗೂ ಕಲಿಸ್ಕೊಡುವಂತಹ ಆತ್ಮೀಯ ತಂದೆ ಒಬ್ರೇನೆ. ಅದಕ್ಕೆ ಭಕ್ತರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಸ್ವಯಂಭೂ ಶಂಭು ಅಂದ್ರೆ ಸ್ವಯಮೇ ಕಲಿಸೋಂಥವ್ರು, ಕಲ್ಸೋರಲ್ಲ. ನೀವೆಲ್ರೂ ಬೇರೆಯವರಿಂದ ಕಲ್ತು ಮತ್ತೊಬ್ಬರಿಗೆ ಕಲ್ಸೋರು. ಅದಕ್ಕೆ ಬಾಬಾ ಅವ್ರು ಮೊದಲೇ ಹೇಳಿದ್ರಲ್ಲ, ನಯಾಬ್ ಟೀಚರ್. ನೀವು 84 ಜನ್ಮಗಳನ್ನ ತಗೊಂಡು ಪತೀತರಾಗಿದ್ದೀರಿ, ಈಗ ಪಾವನರಾಗಬೇಕು. ಅದಕ್ಕೋಸ್ಕರನೇ ಆತ್ಮೀಯ ತಂದೆಯನ್ನು ನೆನಪು ಮಾಡಿ. ಇದೇ ನೆನಪಿನ ಯಾತ್ರೆ. भक्ति मार्ग में तुम गाते आए हो, हे पतित पावन, अभी भी तुम कहाँ भी जाकर देखो. ಭಕ್ತಿ ಮಾರ್ಗದಲ್ಲಿ ನೀವು ಹಾಡ್ತಾನೆ ಬಂದಿದ್ದೀರಿ ಅಲ್ವಾ, ಹೇ ಪತೀತ ಪಾವನ. ಈಗ್ಲೂ ಬೇಕಾದ್ರೆ ಭಕ್ತಿ ಮಾರ್ಗ ಎಲ್ಲಿ ನಡೀತದೋ ಅಲ್ಲಿ ಹೋಗಿ ನೋಡಿ. ಇವತ್ತೂ ಭಕ್ತರು ಇದನ್ನೇ ಹಾಡ್ತಾರೆ. ಬಾಬಾ ಹೇಳ್ತಾರೆ, ನೀವು ರಾಜ ಋಷಿಗಳಾಗಿದ್ದೀರಿ. ಕಹಾ ಭಿ घूम फिर सकते हो, तुमको कोई बंधन नहीं. तुम बच्चों को ये निश्चय है, ಬೇಹದ್ ಕಾ ಬಾಪ್ ಸರ್ವಿಸ್ ಮೇ ಆಯೇ ಹೇ. ನೀವು ಎಲ್ಲಿಗೆ ಬೇಕಾದ್ರೂ ಹೋಗಿ ಬನ್ನಿ, ಎಲ್ಲಾದ್ರೂ ಸಂಚಾರ ಮಾಡಿ, ಯಾವ ಬಂಧನನೂ ಇಲ್ಲ ನಿಮ್ಗೆ. ಆದ್ರೆ ನೀವು ಮಕ್ಕಳಿಗೆ ನಿಶ್ಚಯ ಇದೆ, ಬೇಹದ್ದಿನ ತಂದೆ ನಾವು ಮಕ್ಕಳ ಸೇವೆಗೋಸ್ಕರ ಬಂದಿದ್ದಾರೆ. ಆ बच्चों से पढ़ाई का उजूरा कैसे लेंगे, टीचर के ही बच्चे होंगे तो ಫ್ರೀ ಪढ़ाएंगे ನಾ. ಬಾಬೋರ್ ಮಕ್ಕಳಿಗೆ ಓದಿಸ್ತಾ ಇದ್ದಾರೆ, ತಂದೆನೇ ಟೀಚರ್ ಆದ್ಮೇಲೆ ಮಕ್ಕಳಿಂದ ಏನಾದ್ರೂ ಫೀಸ್ ತಗೊಳಕ್ ಸಾಧ್ಯನಾ? ಟೀಚರ್ ಮಕ್ಕಳೇ ಟೀಚರಿಂದ ಓದ್ತಾ ಇದ್ದಾರೆ ಅಂದ್ಮೇಲೆ ಫ್ರೀ ಓದಿಸ್ತಾರಲ್ವಾ. ये भी फ्री पढ़ाते हैं, ऐसा मत समझो हम कुछ देते हैं, ये फ्री नहीं है. ಬಾಬಾ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ, ಮಕ್ಕಳೇ ನಾನ್ ನಿಮ್ ಮಕ್ಕಳಿಗೆ ಫ್ರೀಯಾಗಿ ಓದಿಸೋದು, ನೀವು ಹಂಗ್ ತಿಳ್ಕೊಳ್ಬೇಡಿ. ನಾವು ಏನೋ ಕೊಡ್ತೀವಲ್ಲ ಬಾಬೋರ್ ಸೇವೆಗೆ. ಬಾಬೋರ್ ಓದಿಸ್ತಾರೆ, ಸೇವೆ ಮಾಡ್ತಾ ಇದಕ್ಕೆ ರಿಟರ್ನ್ ನಾವು ಕೊಡ್ತೀವಲ್ಲ. ಬಾಬಾ ಹೇಳ್ತಾರೆ, ನೀವು ಕೊಡೋದು ಅದು ಫೀಸ್ ಅಲ್ಲ, ಫೀಸ್ ಅಂತ ತಿಳ್ಕೊಳ್ಬೇಡಿ. ತುಮ್ ದೇತೆ ಕುಚ್ ನೈ ಹೋ, ಇದು ರಿಟರ್ನ್ ಮೇ ಬಹುತ್ ಲೇತೆ ಹೋ. ನೀವು ಅದು ಕೊಡೋದಲ್ಲ, ಕೊಡೋದು ಅಂತ ತಿಳ್ಕೊಳ್ಳೇಬೇಡಿ ಮಕ್ಕಳೇ. ಆದ್ರೆ ನೀವು ರಿಟರ್ನ್ ತುಂಬಾ ತಗೊಳ್ತೀರಿ, ಯಾಕೆಂದ್ರೆ ಕೊಡೋದ್ರಿಂದನೇ ತಗೊಳ್ಳೋದಿರೋದು. ನೀವೇನು ಕೊಡದೆ ಬಾಬೋರ್ ಏನು ಕೊಡಕ್ ಬರಲ್ಲ, ಅದಕ್ಕೆ ಕೊಡ್ತೀರಾ ಬಿಟ್ರೆ ಅದು ಬಾಬೋರ್ ಕೊಟ್ಟಿರೋದನ್ನೇ ಕೊಡೋದಲ್ವಾ. ಇದು ಫೀಸ್ ಅಂತ ತಿಳ್ಕೊಬೇಡಿ, ಯಾಕೆಂದ್ರೆ ಕೆಲವ್ರು ಬಾಬೋರ್ ಮಕ್ಕಳು ಹಂಗ್ ತಿಳ್ಕೊತಾರೆ, ನಾವು ಕೊಡ್ತೀವಲ್ಲ ಏನಾದ್ರೂ ಬಾಬೋರಿಗೆ ಅಂತ. ಅದಕ್ಕೆ ಹೇಳ್ತಾರೆ, ನಾವು ಏನೋ ಕೊಡ್ತೀವಿ ಅಂತ ಲೆಕ್ಕಾಚಾರ ಹಾಕ್ಬೇಡಿ, ನೀವು ಕೊಡೋದಲ್ಲ, ನೀವಿನ್ನೂ ರಿಟರ್ನ್ ಬಹಳಷ್ಟು ತಗೊಳ್ಳೋರು. ಮನುಷ್ಯ दान पुण्य करते हैं, समझते रिटर्न में हमको मिलेगा दूसरे जन्म में. ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ದಾನ ಪುಣ್ಯ ಮಾಡ್ತಾರೆ, ತಿಳ್ಕೊತಾರೆ ರಿಟರ್ನ್ ನಮ್ಗೆ ನೆಕ್ಸ್ಟ್ ಜನ್ಮದಲ್ಲಿ ಸಿಗುತ್ತೆ ಅಂತ. ಅದು ಅಲ್ಪ ಕಾಲದ ಕ್ಷಣಭಂಗುರ ಸುಖ ಸಿಗುತ್ತೆ. ಬಲ್ ಮಿಲ್ತಾ ಹೇ ದೂಸರೆ ಜನ್ಮ ಮೇ, ಪರಂತು ವಹ ನೀಚೆ ಉತರ್ನೆ ವಾಲೆ ಜನ್ಮ ಮೇ ಮಿಲ್ತಾ. ಭಕ್ತಿಯಲ್ಲಿ ದಾನ ಪುಣ್ಯ ಮಾಡಿದ್ರೆ ಸಿಗುತ್ತೆ ಹೌದು ನೆಕ್ಸ್ಟ್ ಜನ್ಮದಲ್ಲಿ. ಆದ್ರೆ ಬಾಬಾ ಹೇಳ್ತಾರೆ ಅದನ್ನು ಕೆಳಗಿಳಿಯುವಂತಹ ಜನ್ಮದಲ್ಲಿ ಸಿಗುತ್ತೆ. ಇನ್ನು ಕೆಳಗಿಳಿತಾನೆ ಬರ್ತೀರಿ. सीढ़ी उतरते ही आते हो ना, अभी जो तुम करते हो वह चढ़ती कला में जाने के लिए. ಭಕ್ತಿ ಮಾರ್ಗದಲ್ಲಿ ಏನ್ ಮಾಡಿದ್ರು ಕೆಳಗಿಳಿಯೋದಕ್ಕೋಸ್ಕರ ಮಾಡ್ತೀರಿ, ಕೆಳಗಿಳಿತಾನೆ ಬರ್ತೀರಿ. ಆದ್ರೆ ಈಗ ನೀವೇನ್ ಸೇವೆ ಮಾಡ್ತೀರಿ, ಇದು ಏರುವ ಕಳೆಯಲ್ಲಿ ಹೋಗ್ಲಿಕ್ಕೆ. ಇದು ನೋಡಿ ವ್ಯತ್ಯಾಸ. ಬಾಬೋರ್ ಮಕ್ಕಳಿಗೆ ಇದು ಅರ್ಥ ಆಗ್ಬೇಕು. ಭಕ್ತಿಯಲ್ಲೂ ದಾನ ಧರ್ಮ ಮಾಡ್ತೀವಿ, ಹಂಗೆ ಬಾಬೋರ್ ಮನೆಗೂ ಒಂದಿಷ್ಟೇನೋ ಮಾಡ್ತೀವಿ ಅಂತಲ್ಲ. ಡಿಫರೆನ್ಸ್ ಏನು? ಭಕ್ತಿ ಮಾರ್ಗಕ್ಕೂ ಇಂಡೈರೆಕ್ಟಿಗೂ ಡೈರೆಕ್ಟಿಗೂ ಇದು ಫೀಸಾ ಅಥವಾ ನೀವು ಮಾಡೋ ಸೇವೆಗೆ ರಿಟರ್ನ್ ಏನು, ಅದನ್ನೆಲ್ಲ ಬಾಬೋರ್ ಸ್ಪಷ್ಟ ಮಾಡಿ ಹೇಳ್ತಾ ಇದ್ದಾರೆ. ಕರ್ಮ ಕಾ ಫಲ್ ಕೇತೆ ಹೇನಾ, ಆತ್ಮ ಕೋ ಕರ್ಮ ಕಾ ಫಲ್ ಮಿಲ್ತಾ ಹೇ. ಕರ್ಮ ಫಲ ಅಂತ ಹೇಳ್ತೀವಲ್ವಾ, ಆತ್ಮಕ್ಕೆ ತನ್ನ ಕರ್ಮದ ಫಲ ಸಿಗುತ್ತೆ. ಈ ಲಕ್ಷ್ಮೀನಾರಾಯಣರಿಗೂ ಕರ್ಮದ ಫಲನೇ ಸಿಕ್ಕಿರೋದು. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಫಲ ಸಿಗುತ್ತೆ. ವ ಮಿಲ್ತಾ ಇಂಡೈರೆಕ್ಟ್ ಡ್ರಾಮಾ ಮೇ ನೋಂದ್ ಹೇ. ಭಕ್ತಿ ಮಾರ್ಗದಲ್ಲಿ ಸಿಗುತ್ತೆ ಇಂಡೈರೆಕ್ಟ್ ಆಗಿ, ಯಾಕೆಂದ್ರೆ ಯಾರಿಗ್ ಕೊಡ್ತೀವಿ, ಏನ್ ಮಾಡ್ತೀವಿ, ಏನಕ್ ಕೊಡ್ತೀವಿ ಏನು ಗೊತ್ತಿಲ್ಲ. ಇಲ್ಲಿ ಡೈರೆಕ್ಟ್ ಬಾಬೋರೇ ಬಂದು ಹೇಳೋದಲ್ವಾ, ನನ್ನ ಸೇವೆಯಲ್ಲಿ ಉಪಯೋಗಿಸಿ ಅಂತ. ಭಕ್ತಿ ಮಾರ್ಗದಲ್ಲಿ ಯಾರು ಹೇಳ್ತಾರೆ? ಭಕ್ತಿ ಮಾರ್ಗದಲ್ಲಿ ಯಾರೋ ಯಾರಿಗೋ ಹೇಳ್ತಾರೆ ನೋಡಿ, ದೇವ್ರ ಸೇವೆ ಮಾಡಿ ಪುಣ್ಯ ಆಗುತ್ತೆ ಹಂಗೆ. ಇಲ್ಲಿ ಬಾಬಾ ಖುದಾ ಕುತ್ಕೊಂಡು ಹೇಳ್ತಾರೆ, ನನ್ನ ಸೇವೆಯಲ್ಲಿ ನಿಮ್ಮ ತನು ಮನ ಧನ ಎಲ್ಲದನ್ನು ಸಫಲ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ ಕೆಲವು ಸಲ ಎಷ್ಟು ಬಾಬೋರ್ ಸೀದಾ ಹೇಳ್ತಾರೆ, ನೀವು ನನ್ನನ್ನ
ನಿಮ್ಮ ಮಗನನ್ನಾಗಿ ಮಾಡಿಕೊಂಡು ನಿಮ್ಮ ಆಸ್ತಿಗೆ ನನ್ನನ್ನು ಹಕ್ಕುದಾರ ಮಾಡಿ, ನಾನು ನನ್ನ ಆಸ್ತಿಗೆ ನಿಮ್ಮನ್ನು ಹಕ್ಕುದಾರನನ್ನಾಗಿ. ಈ ನೇರ ನುಡಿ ಇದೆಯಲ್ಲ, ಇದು ಬಹಳ ಮುಖ್ಯವಾಗಿರೋ ಮಾತು. ಇದು ಮಾಡಲ್ಪಟ್ಟಿರೋ ಡ್ರಾಮಾ. ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ಕಲ್ಪದ ನಂತರ ಬಂದು ಬಾಬೋರಿಂದ ಬೇಹದ್ದಿನ ಆಸ್ತಿ ತಗೋತೀವಿ. ಬಾಪ್ ಹಮಾರೆ ಲಿಯೆ बैठ स्कूल बनाते हैं. ಬಾಬೋರ್ ನಮಗೋಸ್ಕರ ಈ ಸ್ಕೂಲ್ ತೆರೆದಿದ್ದಾರೆ. गवर्नमेंट के है जिस्मानी स्कूल जो जिन भिन्न भिन्न प्रकार से आधा कल पढ़ते आए हो. ಅಲ್ಲಿ ಸರ್ಕಾರ ಲೌಕಿಕವಾಗಿರೋ ಒಂದು ಜನ್ಮದ ವಿದ್ಯೆ ಕಲಿಸೋ ಸ್ಕೂಲ್ ತೆರೆಯುತ್ತೆ. ಭಿನ್ನ ಭಿನ್ನ ಪ್ರಕಾರದಲ್ಲಿ ಅರ್ಧ ಕಲ್ಪದಿಂದ ಓದ್ತಾ ಬಂದಿದ್ದೀರಿ. ನೋಡಿ, ಏನೇನ್ ವಿದ್ಯೆ, ಏನೇನ್ ಡಿಗ್ರಿ ಎಲ್ಲ ಓದ್ತಾ ಬಂದಿದ್ದೀರಿ. ಈಗ ಬಾಬೋರು 21 ಜನ್ಮಕ್ಕೆ ನಿಮ್ಮ ಎಲ್ಲ ದುಃಖವನ್ನ ದೂರ ಮಾಡ್ಲಿಕ್ಕೋಸ್ಕರ ಓದಿಸ್ತಾ ಇದ್ದಾರೆ. ವಾಹತೋ ಹೇ ರಾಜಾಯಿ ಉಸ್ಮೆ ನಂಬರ್ ವಾರ್ ತೋ ಆತೆ ಹಿ ಹೇ. ಈ ವಿದ್ಯೆಯ ಫಲ ರಾಜ್ಯ ಪದವಿನೇ ಸಿಗುತ್ತೆ, ಅದರಲ್ಲೂ ನಂಬರ್ ವಾರ್ ಬರ್ತೀರಿ. जैसे यहाँ भी राजा रानी वजीर प्रजा आदि सब नंबरवार है, ये है पुरानी दुनिया में. नई दुनिया में तो बहुत तोड़े होंगे ना. ಇಲ್ಲೂ ನೋಡಿ, ದ್ವಾಪರ ಕಲಿಯುಗದಲ್ಲಿ ರಾಜ ರಾಣಿ ಮಂತ್ರಿ ಪ್ರಜೆ ಎಲ್ಲರೂ ನಂಬರ್ ವಾರ್ ಅಲ್ವಾ. ಇದು ಹಳೆ ಜಗತ್ತಲ್ಲಿ. ಆದ್ರೆ ನೀವು ಹೋಗೋದು ಹೊಸ ಜಗತ್ತಲ್ಲಿ. ಅಲ್ಲಿ ಜನಸಂಖ್ಯೆನೂ ಬಹಳ ಕಮ್ಮಿ ಇರುತ್ತೆ. ಅಲ್ಲಿ ಸುಖ ತುಂಬಾ ಇರುತ್ತೆ, ಅಪಾರವಾದ ಸುಖ. ಇಡೀ ವಿಶ್ವಕ್ ಮಾಲೀಕರಾಗ್ತೀರಿ. ರಾಜಾಯೇ ಮಹಾರಾಜಾಯೇ ಹೋಕರ್ ಗಯೇ ಹೇ, ಕಿತನಿ ಖುಷಿಯಾं ಮನಾತೆ ಹೇ. ಪರಂತು ಬಾಬಾ ಕೇತೆ ಉನ್ಹೋ ತೋ ಫಿರ್ ನೀಚೆ ಗಿರ್ನಾ ಹಿ ಹೇ. ರಾಜ ಮಹಾರಾಜರುಗಳೆಲ್ಲ ಇದ್ದು ಹೋಗಿದ್ದಾರೆ, ಅವರೆಲ್ಲ ಎಷ್ಟೊಂದು ಖುಷಿಯನ್ನ ಆಚರಿಸ್ತಿದ್ದಾರೆ. ಖುಷಿಗೋಸ್ಕರ ಏನೆಲ್ಲ ಆಚರಣೆಗಳು ತಂದಿದ್ದಾರೆ. ಆದ್ರೆ ಬಾಬಾ ಹೇಳ್ತಾರೆ, ಏನೇ ಆಚರಣೆ ಮಾಡಿ ಏನೇ ಖುಷಿ ಪಟ್ರು ಕೆಳಗೆ ಇಳಿತಾ ಬರ್ತಾರೆ. ಗಿರ್ತೆ ತೋ ಸಬ್ ಹೇನಾ, ದೇವತಾओं की भी ऐसे ऐसे ಕಲಾ ಉತರ್ತಿ ಹೇ. ಕೆಳಗೆ ಇಳಿಲೇಬೇಕು. ಎಲ್ಲಿಂದ? ಸತ್ಯುಗದ ದೇವತೆಗಳನ್ನು ಬಹಳ ಸ್ಲೋ ಆಗಿ ನಿಧಾನವಾಗಿ ಕಲೆ ಕಡಿಮೆ ಆಗ್ತಾ ಕೆಳಗಿಳಿತಾ ಬರ್ತಾರೆ. ಆದ್ರೆ ಅಲ್ಲಿ ರಾವಣ ರಾಜ್ಯ ಇರೋದಿಲ್ಲ, ಆದ್ದರಿಂದ ಅಲ್ಲಿ ಸುಖನೇ ಸುಖ ಇರುತ್ತೆ. ಇಲ್ಲಿ ರಾವಣ ರಾಜ್ಯ. तुम जैसे चढ़ते हो वैसे गिरते भी हो. ಹೇಗೆ ಮೇಲ್ ಹತ್ತುತ್ತೀರೋ, ಮೇಲ್ ಹೋಗ್ತಿರೋ, ಅದೇ ತರ ವಾಪಸ್ ಕೆಳಗ್ ಬೀಳ್ತಾ ಬರ್ತೀರಿ. ಆತ್ಮಾಯೇ भी नाम रूप धारण करते करते नीचे उतर आई. ಆತ್ಮ ಶರೀರವನ್ನ ಧರಿಸ್ಕೊಂಡು ಭಿನ್ನ ನಾಮ ರೂಪದ ಶರೀರವನ್ನ ಚೇಂಜ್ ಮಾಡ್ತಾ ಮಾಡ್ತಾ ಕೆಳಗೆ ಇಳಿತಾ ಬಂದಿದ್ದೀರಿ. ಡ್ರಾಮಾ ಪ್ಲಾನ್ ಅನುಸಾರ ಕಲ್ಪದ ಹಿಂದಿನಂತೆ ಕೆಳಗೆ ಬೀಳ್ತಾ ತಮೋ ಪ್ರಧಾನರಾಗಿದ್ದೀರಿ. ಕಾಮಚಿತೆಯಲ್ಲಿ ಕೂತ್ಕೊಂಡು, ಎಲ್ಲಿಂದ ಕಾಮಚಿತೆಯಲ್ಲಿ ಕೂತ್ಕೊಂಡ್ರೋ ಅಲ್ಲಿಂದ ದುಃಖ ಶುರುವಾಗುತ್ತೆ. ಅಭಿಹೇ ಅತಿ ದುಃಖ, ಈಗಿದೆ ಅತಿ ದುಃಖ. ವಹಾ ಫಿರ್ ಅತಿ ಸುಖ ಹೋಗ. ಸತ್ಯ ತ್ರೇತಾಯುಗದಲ್ಲಿ ಅತಿಯಾದ ಸುಖ, ಅಪಾರವಾದ ಸುಖ ಇರುತ್ತೆ. ಈಗ ನೀವು ಸಂಗಮ್ ಯುಗದಲ್ಲಿ ರಾಜ ಋಷಿಗಳಾಗಿದ್ದೀರಿ. ಬಾಬಾ ಅವ್ರು 2ನೇ ಸಲ ನೆನ್ಪು ಮಾಡಿಸ್ತಾರೆ, ನೀವು ರಾಜ ಋಷಿಗಳು. ಅವ್ರದ್ದು ಅಲ್ಲಿ ಹಠಯೋಗ. तुम कोई से भी पूछो, रचता रचना के आदि मध्य अंत को जानते हो. ನೀವು ಯಾರನ್ನಾದ್ರೂ ಕೇಳಿ, ನೀವು ರಚಯಿತ ರಚನೆಯ ಆದಿ ಮಧ್ಯ ಅಂತ್ಯವನ್ನ ತಿಳಿದಿದ್ದೀರಾ? तो नहीं कह देंगे, पूछेंगे वह तो जानते होंगे. खुद ही नहीं जानता तो फिर पूछ कैसे सकते हैं. ಯಾರು ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೇಳಕ್ ಸಾಧ್ಯ ಈ ಪ್ರಶ್ನೆನ? ಯಾರು ಬಲ್ಲವರು, ಯಾರು ತಿಳಿದವರು ಅವ್ರು ಮಾತ್ರ ಈ ಪ್ರಶ್ನೆ ಬೇರೆಯವರನ್ನು ಕೇಳಲಿಕ್ಕೆ ಸಾಧ್ಯ. ನಿಮಗೆ ಗೊತ್ತಿದೆ, ಋಷಿ ಮುನಿ ಮುಂತಾದವರು ಯಾರೂ ತ್ರಿಕಾಲದರ್ಶಿಗಳಲ್ಲ. ಬಾಬೋರ್ ನಮ್ಮನ್ನ ತ್ರಿಕಾಲದರ್ಶಿಗಳನ್ನಾಗಿ ಮಾಡ್ತಾ ಇದ್ದಾರೆ. ये बाबा जो विश्व का मालिक था, इनको ज्ञान नहीं था. इस जन्म में भी 60 ವರ್ಷ तक ज्ञान नहीं था. ಬಾಬೋರ್ ಯಾರು ಇಡೀ ವಿಶ್ವಕ್ಕೆ ಮಾಲೀಕರಾಗಿದ್ರಲ್ಲ, ಅವರಿಗೆ ಈ ಜ್ಞಾನ ಇರ್ಲಿಲ್ಲ. ಸತ್ಯ ತ್ರೈತಾಯುಗದಲ್ಲಿ ವಿಶ್ವದ ಮಾಲೀಕರಿದ್ದಾಗ್ಲೂ ಈ ಜ್ಞಾನ ಇರ್ಲಿಲ್ಲ. ಬಾಬಾ ಹೇಳ್ತಾರೆ, ಈ ಜನ್ಮದಲ್ಲೂ, ದಾದಾ ಲೇಖರಾಜ್ ಅವರ ಈ ಜನ್ಮದಲ್ಲೂ 60 ವರ್ಷದವರೆಗೂ ಈ ಜ್ಞಾನ ಇರ್ಲಿಲ್ಲ. ನೋಡಿ, ಬಾಬಾ ಅವ್ರ ಆ ಜನ್ಮದಿನನೂ ಸ್ಮೃತಿಗೆ ತಂದುಕೊಳ್ತಾರೆ. ಬಾಪ್ ಆಯೇ ಹೇ ತೋ ಬಿ ಐಸೆ ಐಸೆ ಸಬ್ ಸುನಾತೆ ಜಾತೆ ಹೇ. ಶಿವಬಾಬಾ ಅವ್ರು ಇವ್ರ ಶರೀರದಲ್ಲಿ ಬಂದ್ರು,
ಆಮೇಲೆ ನಿಧಾನವಾಗಿ ಎಲ್ಲದನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ. पल निश्चय बुद्धि हो जाते हैं फिर भी माया बहुतों को गिराती रहती है. ಅನೇಕ ಮಕ್ಕಳು ನಿಶ್ಚಯ ಬುದ್ಧಿಯವರೇನೋ ಆಗ್ಬಿಡ್ತಾರೆ. ನಡಿತಾ ಬಹಳಷ್ಟು ಮಕ್ಕಳಿಗೆ ಮಾಯೆ ಬೀಳಿಸ್ಬಿಡುತ್ತೆ. ನಾಮ್ ನೈ ಸುನಾ ಸಕ್ತೆ ಹೇ ನೈ ತೋ ನಾ ಉಮೀದ್ ಹೋ ಜಾಯೆಂಗೆ. ಈಗ ಯಾರ ಹೆಸರು ಹೇಳಕ್ ಆಗಲ್ಲ. ಬಾಬೋರಿಗೆ ಗೊತ್ತು ಯಾರು ಅನ್ನೋದು, ಆದ್ರೆ ಹೇಳಲ್ಲ. ಯಾಕೆಂದ್ರೆ ಈಗೇನಾದ್ರೂ ಬಾಬೋರು ಹೇಳ್ಬಿಟ್ರೆ ಇರೋ ಅಲ್ಪ ಸ್ವಲ್ಪ ಭರವಸೆಯನ್ನು ಕಳ್ಕೊಂಡ್ ಬಿಡ್ತಾರೆ. समाचार तो आते हैं ना, संग बुरा लगा नई शादी किए हुए का संग हुआ चलायमान हो गया. ಬಾಬೋರ್ ಹತ್ರ ಎಲ್ಲ ಕಡೆದು ವಿಶ್ವದಲ್ಲಿರೋ ಎಲ್ಲ ಮಕ್ಕಳ ಸಮಾಚಾರ ಅಂತೂ ತಲುಪುತ್ತಲ್ಲ. ಸಮಾಚಾರ ಬರುತ್ತೆ ಬಾಬೋರ್ ಹತ್ರ. ಕೆಟ್ಟ ಸಂಘದಲ್ಲಿ ಬಂದ್ರು, ಈಗ ಯಾರೋ ಜ್ಞಾನದಲ್ಲಿ ನಡೀತಿರ್ತಾರೆ, ಮದ್ವೆ ಮಾಡ್ಕೊಂಡ್ ಬಿಡ್ತಾರೆ, ಅಂತವ್ರ ಸಂಘದಲ್ಲಿ ಬ್ರಾಹ್ಮಣರು ಹೋಗ್ತಾರೆ. ಅವ್ರ ಕಾರಣದಿಂದ, ಅವ್ರ ಸಂಘದ ಪ್ರಭಾವದಿಂದ ಇವರು ಬಾಬೋರ್ ಕೈ ಬಿಟ್ಟು ಹೊರಟೋಗ್ತಾರೆ. ಇದೆಲ್ಲ ಅನೇಕ ಕಡೆದು ಬಾಬೋರಿಗೆ ಸಮಾಚಾರ ಬರುತ್ತೆ. कहते हम शादी करने बिगर नहीं रह सकते. ಮದುವೆ ಆದವ್ರ ಸಂಘದಲ್ಲಿ ಬಂದು ಇವರೇ ಇಷ್ಟು ವರ್ಷ ಇದ್ರು, ಮದುವೆ ಮಾಡ್ಕೊಂಡಿದ್ದಾರೆ, ಅಂತವ್ರ ಸಂಘದಲ್ಲಿ ಬಂದು ನಾನು ಮದುವೆ ಆಗದೆ ಇರಕ್ಕೆ ಆಗೋದಿಲ್ಲ, ನಾನು ಅದೇ ದಾರಿ ಹಿಡಿತೀನಿ ಅಂತ ಸಂಘ ದೋಷದಲ್ಲಿ ಅವರು ಹೊರಟೋಗ್ತಾರೆ. ನೋಡಿ, ಸಂಘದ ಪ್ರಭಾವ ಎಲ್ಲಿಂದ ಎಲ್ಲಿಗೆ ಕರ್ಕೊಂಡೋಗುತ್ತೆ. ಯಾರ್ ಸಂಘ ಮಾಡ್ಬೇಕು, ಯಾರ್ ಸಂಘ ಮಾಡಬಾರ್ದು, ಬಾಬೋರು ತುಂಬಾ ರಾಯಲ್ ಆಗಿ ಹೇಳ್ತಾರೆ. अच्छा महारथी रोज आने वाला यहाँ से भी कई बार होकर गया, उसको माया रूपी ग्रह ने आकर पकड़ा है. ಒಳ್ಳೇದು, ಮಹಾರಥಿ ಯಾರು ಪ್ರತಿದಿನ ಬರ್ತಾರೆ, ಮಧುಬನಕ್ಕೂ ಅನೇಕ ಬಾರಿ ಬಂದು ಹೋಗಿರ್ತಾರೆ, ಅಂತವರಿಗೂ ಮಾಯೆಯನ್ನು ಮೊಸಳೆ ಬಂದು ಹಿಡ್ಕೊಂಡ್ ಬಿಡುತ್ತೆ. ಎಂತೆಂಥವರಿಗೂ ಮಾಯೆಯನ್ನು ಮೊಸಳೆ ಹಿಡ್ದಾಕ್ಬಿಟ್ಟಿದೆ. ऐसे बहुत केस होते रहते हैं, अभी शादी की नहीं है, ಮಾಯಾ मुंह में डाल अब कर रही है. ಈ ತರ ಬಹಳಷ್ಟು ಕೇಸ್ಗಳು ಆಗ್ತಾ ಇರುತ್ತೆ, ಬಹಳಷ್ಟು ಕೇಸ್ಗಳು ಆಗೋಗಿದಾವೆ. ಬಾಬಾ ಹೇಳ್ತಾರೆ ಇನ್ನು ಮದ್ವೆ ಆಗಿಲ್ಲ, ಇನ್ನು ಮಧ್ಯದಲ್ಲಿದ್ದಾರೆ. ನೋಡಿ ಬಾಬಾ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ಇನ್ನು ಮಾಯಿ ಬಾಯಿ ಒಳಗಡೆ ಇದ್ದಾರೆ, ನುಂಗಿಲ್ಲ ಇನ್ನು. ಆ ಕಡೆ ಹೋಗ್ಲಾ ಈ ಕಡೆ ಹೋಗ್ಲಾ, ಯಾ ಕಡೆ ಹೋಗ್ಲಿ ಅಂತ ಇನ್ನು ಆ ಕಡೆ ಜೀವನನೇ ಚೆನ್ನಾಗಿರುತ್ತೆ, ಅಲ್ಲೇ ಹೋಗೋಣ. ಬಾಬಾ ಹೇಳ್ತಾರಲ್ಲ, ಗಂಧರ್ವ ವಿವಾಹನೋ ಯಾವ ತರ ವಿವಾಹನೋ ಮಾಡ್ಕೊಂಡು ಅವ್ರಿದಾರಲ್ಲ ಅಂತವರೇ ಮದ್ವೆ ಆಗಿದ್ದಾರೆ, ನಾನು ಹಾಗೆ ಆ ತರ ಇರ್ಬೋದು. ಯಾರ್ಯಾರ ಪ್ರೇರಣೆ ಯಾರ್ಯಾರು ತಗೊಳ್ತಾರೆ. ಬಾಬಾ ಹೇಳ್ತಾರೆ ಈ ತರದವ್ರು ಇನ್ನೂ ಇದ್ದಾರೆ ಅಂತ, ಅಂದ್ರೆ ಇನ್ನು ಹೋಗೋರು ಇದ್ದಾರೆ. ಮಾಯಾ मुंह में डाल हप कर रही, स्त्री रूपी माया खींचती रहती है, ग्राह के मुंह में आकर पड़े है, फिर ऐसे ऐसे हप कर लेगी. ಸ್ತ್ರೀಯನ್ನು ಮಾಯೆ ಎಳಿತಾ ಇರುತ್ತೆ. ದೇಹದ ಆಕರ್ಷಣೆ, ದೇಹದ ಚರ್ಮದ ಒದಕಿಯ ಸುಂದರತೆ ಆಕರ್ಷಣೆಗೆ ಸಿಕ್ಕಾಕೊಂಡ್ ಬಿಡ್ತಾರೆ. ನಾವೇ ಹೇಳ್ತಾರೆ ಯಾವುದ್ರಲ್ಲಿ ಮೊಸಳೆ ಬಾಯಿಗೆ ಬಿದ್ದುಬಿಟ್ರು ಅಂತ. ಆಕರ್ಷಣೆ ಬಂತು, ಮಾಯೆ ಮೊಸಳೆ ಬಾಯಿ ಒಳಗೆ ಹೋಗಿದ್ದಾರೆ. ನಿಧಾನವಾಗಿ ಬಾಯಿ ಒಳಗೆ ಹೋದ್ಮೇಲೆ ಮಾಯೆ ಮೊಸಳೆ ನಿಧಾನವಾಗಿ ಪೂರ್ತಿ ನುಂಗಾಕತ್ತೆ. कोई गफलत करते या देखने से चलायमान होते हैं, समझते ऊपर से एकदम नीचे गड्ढे में गिर पड़ूंगा, कहेंगे बच्चा बहुत अच्छा था अब बेचारा गया, सगाई हुई ये मरा. ಎಲ್ಲ ಗೊತ್ತು ಬಾಬಾ ಅವರಿಗೆ. ಕೆಲವರು ಹುಡುಗಾಟಿಕೆ ಮಾಡ್ತಾ ಇರ್ತಾರೆ, ಕೆಲವರು ನೋಡ್ತಾ ಇದ್ದಂಗೆ ಯಾರನ್ನೋ ನೋಡಿ ಯಾರ್ದೋ ಉದಾಹರಣೆ ತಗೊಂಡು ಹೊರಟೋಗ್ಬಿಡ್ತಾರೆ. ಗೊತ್ತಾಗುತ್ತೆ ಅವರಿಗೆ, ನಾನು ಏಕದಮ್ ಮೇಲಿಂದ ಪೂರ್ತಿ ಕೆಳಗಡೆ ಗುಂಡಿಗೆ ಬಿದ್ದ್ಬಿಟ್ಟಿದೀನಿ ಅನ್ನೋದು ಗೊತ್ತಾಗುತ್ತೆ. ಅಂತವ್ರನ್ನ ನೋಡಿದ್ರೆ ಬೇರೆಯವರು ಏನ್ ಹೇಳ್ತಾರೆ, ಕಹೆಂಗೆ ಬಚ್ಚಾ ಬಹುತ್ ಅಚ್ಚಾ ತಾ, ಓ ಇವರೆಷ್ಟು ಒಳ್ಳೆಯವರು ಇದ್ರಲ್ಲ, ಎಷ್ಟು ಚೆನ್ನಾಗಿ ನಡೀತಾ ಇದ್ರಲ್ಲ. ಅವ್ರ ಒಳ್ಳೆತನನೂ ನೆನ್ಪಿಗೆ ಬರುತ್ತೆ ಎಲ್ರಿಗೂ. ಪಾಪ ಹೆಂಗ್ ಹೊರಟೋಗ್ಬಿಟ್ರು, ಯಾರ ಜೊತೆನೋ ಇಂಥವ್ರ ಜೊತೆ ಮದ್ವೆ ಅಂತ ಕೆಲವ್ರು ಹೇಳ್ಕೊಳಲ್ಲ, ಮನಸ್ಸಲ್ಲೇ ನಿಶ್ಚಯ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳಿದ್ರು ಬಾಯಿ ಒಳಗಿದ್ದಾರೆ ಹೊಟ್ಟೆ ಒಳಗೆ ಹೋಗ್ತಾರೆ ಅಂತ. ಹೋಗ್ಬಿಡ್ತಾರೆ ಅವ್ರು. ಮಾಯೆ ಮೊಸಳೆ ಹೊಟ್ಟೆ ಒಳಗೆ ಹೋದ್ರು ಅಂದ್ರೆ ಸತ್ರು. ಬಾಪ್ ತೋ ಬಚ್ಚೋಂ ಕೋ ಸದೈವ್ ಲಿಖ್ತೆ ಹೇ ಜೀತೆ ರಹೋ. ಬಾಬೋರಂತೂ ಸದಾ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ಈ ಬ್ರಾಹ್ಮಣ ಜೀವನದಲ್ಲಿ ಸದಾ ಬದುಕಿರಿ, ಆಯುಷ್ಮಾನ್ ಭವ ಅಂತಾರಲ್ಲ ಹಂಗೆ ಬಾಬೋರ್ ಈ ಜೀವನದಲ್ಲಿ ಸದಾ ಬದುಕಿರಿ ಅಂತ ಹೇಳ್ತಾರೆ. कहा माया का वार जोर से न लग जाए, शास्त्रों में भी बातें कुछ है ना, अभी की बातें बाद में गाई जाएगी. ಮಾಯೆಯ ವಾರ್
ಜೋರಾಗಿ ಬಂದು ಬಿಡುತ್ತೆ, ಬರಬಾರ್ದು, ನಿಮ್ಮನ್ನ ಅದು ತನ್ನ ವಶ ಮಾಡ್ಕೋಬಾರ್ದು. ಇದೆಲ್ಲ ಮಾತುಗಳು ಶಾಸ್ತ್ರಗಳಲ್ಲೂ ಕಥೆಗಳ ರೂಪದಲ್ಲೋ ಇತಿಹಾಸದ ರೂಪದಲ್ಲೋ ಬರೆದಿದ್ದಾರೆ. ಈಗೇನೇನ್ ಆಗುತ್ತೋ ಇದೆಲ್ಲ ನಂತರದಲ್ಲಿ ಗಾಯನದಲ್ಲಿ ಉಳ್ಕೊಳ್ಳುತ್ತೆ. तो तुम पुरुषार्थ कराते हो, ऐसा न हो कहा माया रूपी ग्रह अप कर ले. ಬಾಬೋರ್ ಪುರುಷಾರ್ಥ ಮಾಡಿಸ್ತಾ ಇದ್ದಾರೆ, ನೀವು ಪುರುಷಾರ್ಥ ಮಾಡ್ತಾ ಹೋಗಿ, ಈ ತರ ಆಗ್ಬಾರ್ದು. ಮಾಯೆಯನ್ನು ಮೊಸಳೆ ನನ್ನನ್ನ ನುಂಗ್ ಹಾಕ್ಬಾರ್ದು. ಈ ಎಚ್ಚರಿಕೆ ಇಟ್ಕೊಳ್ಳಿ. ಯಾಕೆಂದ್ರೆ ಮಾಯೆ ಯಾರಿಗೆ ಯಾವ್ಯಾವ ರೂಪದಲ್ಲಿ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಬಹಳ ಸೂಕ್ಷ್ಮ ಮಾಯೆ. ಹೆಂಗ್ ನೋಡಿ, ಮೊಸಳೆ ಬರೋದೇ ಗೊತ್ತಾಗಲ್ಲ. ಯಾವ್ದ್ರಲ್ಲಿ ಆನೆ ಕಾಲನ್ನು ಮೊಸಳೆ ಹಿಡ್ಕೊಂಡ್ಬಿಟ್ರೆ ಚಿತ್ರ ನೋಡ್ತೀವಲ್ಲ. ಕಿಸಮ್ ಕಿಸಮ್ ಸೆ ಮಾಯಾ ಪಕಡ್ತಿ ಹೇ, ಮೂಲ್ ಹೇ ಕಾಮ ಮಹಾಶತ್ರು, ಇನ್ಸೆ ಬಡಿ ಸಂಭಾಲ್ ಕರ್ನಿ ಹೇ. ಬೇರೆ ಬೇರೆ ರೀತಿಯಲ್ಲಿ ಯಾರ್ಯಾರಲ್ಲಿ ಯಾವ್ಯಾವ ವಿಕಾರ ಇದೆಯೋ ಜಾಸ್ತಿ ಅದರಲ್ಲೇ ಹಿಡ್ಕೊಂಡ್ಬಿಡುತ್ತೆ ಮಾಯೆ. ಅವರವ್ರ ವೀಕ್ನೆಸ್ ಅಲ್ಲೇ ಹಿಡ್ಕೊಂಡ್ಬಿಡುತ್ತೆ. ಅದರಲ್ಲೂ ಮೂಲ ಕಾಮ ಮಹಾಶತ್ರು. ಇದರಿಂದ ಬಹಳ ಸಂಭಾಲನೆ ಮಾಡ್ಕೊಳ್ಳಿ. ಪತೀತ ಜಗತ್ತಿಂದ ಪಾವನ ಜಗತ್ತು ಹೇಗೆ ಆಗ್ತಾ ಇದೆ, ಈ ತುಮ್ ದೇಖ್ ರಹೆ ಹೋ, ಇದನ್ನ ನೀವು ನೋಡ್ತಾ ಇದ್ದೀರಿ. ಮೂಂಜನೆ ಕಿ ಬಾತ್ ಹಿ ನಹಿ, ಇದರಲ್ಲಿ ಏನು ಗೊಂದಲದ ಕನ್ಫ್ಯೂಸ್ ಆಗೋ ಮಾತೇ ಇಲ್ಲ. ಕೇವಲ ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ಬಾಬೋರ ನೆನಪು ಮಾಡೋದ್ರಿಂದ ಎಲ್ಲ ದುಃಖನೂ ದೂರ ಆಗುತ್ತೆ. ಬಾಬೋರೇ ಪತೀತ ಪಾವನ, ಇದೇ ಯೋಗ ಬಲ. ಇದು ಭಾರತದ ಪ್ರಾಚೀನ ರಾಜಯೋಗ ಬಹಳ ಪ್ರಸಿದ್ಧಿ ಇದೆ. ತಿಳ್ಕೊಳ್ತಾರೆ, ಕ್ರೈಸ್ಟ್ ಬರೋ 3000 ವರ್ಷಗಳ ಹಿಂದೆ ಪ್ಯಾರಡೈಸ್ ಇತ್ತು. ಜರೂರ್ ಅವ್ರ ಕೊಯ್ ಧರ್ಮ ನಹಿ ಹೋಗ. ಪ್ಯಾರಡೈಸ್ ಯಾವಾಗಿತ್ತೋ ಅವಾಗ ಅನ್ಯ ಯಾವ ಧರ್ಮಗಳು ಇರ್ಲಿಲ್ಲ. ಎಷ್ಟು ಸಹಜ ಮಾತು. ಪರಂತು ಸಮಸ್ತೆ ನಹಿ, ಆದ್ರೆ ಯಾರಿಗೂ ಅರಿವಿಗಿಲ್ಲ ಇದು. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಆ ರಾಜ್ಯ ಪುನಃ ಸ್ಥಾಪನೆ ಮಾಡ್ಲಿಕ್ಕೆ ಬಾಬೋರ್ ಬಂದಿದ್ದಾರೆ. 5000 ವರ್ಷದ ಹಿಂದೆನೂ ಶ್ರೀ ಬಾಬೋರ್ ಬಂದಿದ್ರು. ಅವಶ್ಯಕವಾಗಿ ಜ್ಞಾನ ಕೊಟ್ಟಿದ್ರು. ದೇಸೆ ದೇರೆ ಹೆಂಗ್ ಕೊಟ್ಟಿದ್ರು, ಇವಾಗ ಹೆಂಗ್ ಕೊಡ್ತಾ ಇದ್ದಾರೆ, ಯಾವ್ಯಾವ ದಿನ ಏನೇನ್ ಜ್ಞಾನ ಕೊಡ್ತಿದಾರೋ ಹಂಗೆ ಕೊಟ್ಟಿದ್ರು. ಬಾಬಾ ಖುದ್ कहते मैं कल्प कल्प संगम पर साधारण तन में आकर राजयोग सिखलाता हूँ. ಬಾಬೋರ್ ಸ್ವಯಂ ಹೇಳ್ತಾರೆ, ನಾನು ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಈ ಸಾಧಾರಣ ಶರೀರದಲ್ಲಿ ಬಂದು ರಾಜಯೋಗವನ್ನ ಕಲ್ಸ್ಕೊಡ್ತೀನಿ. ತುಮ್ ರಾಜ ಋಷಿ ಹೋ. 3ನೇ ಸರಿ ಹೇಳ್ತೀಯಾರ ಬಾಬೋರ್, ತುಮ್ ರಾಜ ಋಷಿ ಹೋ. पहले नहीं थे, बाबा आया है तब से बाबा के पास रहे हो. ಮೊದಲು ನೀವು ಈ ತರ ಇರ್ಲಿಲ್ಲ ರಾಜ ಋಷಿಗಳಾಗಿ. ಬಾಬೋರ್ ಬಂದಿದ್ದಾರೆ, ಅವಾಗಿಂದ ನೀವು ಬಾಬೋರ್ ಹತ್ರ ಬಂದಿದ್ದೀರಿ, ಓದ್ತಾ ಇದ್ದೀರಿ. ಸರ್ವಿಸ್ ಬಿ ಕರ್ತೆ ಹೋ, ಸ್ಥೂಲ್ ಸರ್ವಿಸ್ ಅವ್ರ ಸೂಕ್ಷ್ಮ ಸರ್ವಿಸ್. ಬಾಬೋರ್ ಹತ್ರ ಬಂದಿದ್ದೀರಿ, ವಿದ್ಯೆ ಓದ್ತಾ ಇದ್ದೀರಿ, ಸರ್ವೀಸು ಮಾಡ್ತೀರಿ. ಬಾಬಾ ಹೇಳ್ತಾರೆ ಸರ್ವೀಸು ಎರಡಿದೆ, ಒಂದಿದೆ ಸ್ಥೂಲ ಸರ್ವೀಸು, ಇನ್ನೊಂದಿದೆ ಸೂಕ್ಷ್ಮ ಸರ್ವಿಸ್. ಭಕ್ತಿ ಮಾರ್ಗ ಮೇ ಬಿ ಸರ್ವಿಸ್ ಕರ್ತೆ ಫಿರ್ ಘರ್ ಬಾರ್ ಬಿ ಸಂಭಾಲ್ತೆ ಹೇ. ಭಕ್ತಿ ಮಾರ್ಗದಲ್ಲೂ ನೋಡಿ, ಭಕ್ತರು ಹೋಗಿ ಮಂದಿರಗಳಲ್ಲಿ ಮಠಗಳಲ್ಲಿ ಅಥವಾ ಹೊರಗಡೆ ಸೋಷಿಯಲ್ ಸರ್ವಿಸ್ ಎಲ್ಲ ಮಾಡ್ತಾರೆ. ಬಾಬಾ ಹೇಳ್ತಾರೆ ಮನೆ ಪರಿವಾರನೂ ಸಂಭಾಲನೆ ಮಾಡ್ತಾರೆ. ಬಾಬಾ ಕೇತೆ ಭಕ್ತಿ ಪೂರಿ ಹುಯಿ ಜ್ಞಾನ ಶುರು ಹೋತಾ ಹೇ. ಈಗ ನಿಮ್ಮ ಭಕ್ತಿ ಪೂರ್ಣ ಆಗಿದೆ, ಜ್ಞಾನ ಆರಂಭ ಆಗಿದೆ. ನಾನ್ ಬಂದಿದ್ದೀನಿ ಜ್ಞಾನದಿಂದ ಸದ್ಗತಿಯನ್ನ ಕೊಡ್ಲಿಕ್ಕೆ. तुम्हारी बुद्धि में है, हमको बाबा पावन बना रहे हैं. बाबा कहते ड्रामा अनुसार तुमको रास्ता बताने आया हूँ. ಈಗ ನಿಮ್ ಬುದ್ಧಿಯಲ್ಲಿದೆ, ಬಾಬೋರ್ ನಮ್ಮನ್ನು ಪಾವನ ಮಾಡ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ ಡ್ರಾಮಾ ಅನುಸಾರ ನಿಮ್ಗೆ ನಾನು ದಾರಿ ತೋರಿಸ್ತಾ ಇದ್ದೀನಿ. ಟೀಚರ್ ಓದಿಸ್ತಾ ಇದ್ದಾರೆ, ಲಕ್ಷ್ಯನೂ ನಿಮ್ಮ ಮುಂದೆ ಇದೆ. ಇದು ಶ್ರೇಷ್ಠಾತಿ ಶ್ರೇಷ್ಠ ವಿದ್ಯೆ. ಇದು जैसे कल्प पहले भी समझाया था वही समझाते रहते हैं. ಹೇಗೆ ಕಲ್ಪದ ಹಿಂದೆನೂ ತಿಳಿಸ್ಕೊಟ್ಟಿದ್ರೋ ಅದನ್ನೇ ಬಾಬೋರ್ ಈಗಲೂ ತಿಳಿಸ್ಕೊಡ್ತಾ ಇರ್ತಾರೆ. ಡ್ರಾಮಾ ಕಿ ಟಿಕ್ ಟಿಕ್ ಚಲ್ತಿ रहती है. ಡ್ರಾಮಾದಲ್ಲಿ ಪ್ರತಿ ಕ್ಷಣ ಹೆಂಗ್ ಗಡಿಯಾರದಲ್ಲಿ ಸೆಕೆಂಡಿನ ಮುಳ್ಳು ಟಿಕ್ ಟಿಕ್ ಪಾಸ್ ಆಗ್ತಾ ಇರುತ್ತೋ ಅದೇ ತರ ಸೆಕೆಂಡ್ ಬೈ ಸೆಕೆಂಡ್ ಜೋ ಬೀತಾ ಸೋ ಫಿರ್ 5000 ವರ್ಷ ಬಾದ್ ರಿಪೀಟ್ ಹೋಗ. ಪ್ರತಿ ಸೆಕೆಂಡು ಏನೇನ್ ಕಳೆದೋಗಿದೆಯೋ ಪುನಃ 5000 ವರ್ಷದ ನಂತರ ರಿಪೀಟ್ ಆಗುತ್ತೆ.
ದಿನಗಳು ಕಳೀತಾ ಹೋಗುತ್ತೆ. ये ख्याल और कोई की ಬುದ್ಧಿ ಮೇ ನಹಿ ಹೈ. ಇದೆಲ್ಲ ವಿಚಾರಗಳು ಇನ್ಯಾರ ಬುದ್ಧಿಯಲ್ಲೂ ಇಲ್ಲ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಎಲ್ಲವೂ ಕಳೆದೋಗಿದೆ, ಮತ್ತೆ ಪುನಃ ರಿಪೀಟ್ ಆಗುತ್ತೆ. ಬೀತಾ ಬಿ ವಹಿ ಜೋ ಕಲ್ಪ ಪೆಹಲೆ ಬೀತಾ. ಯಾವುದು ಕಳೆದೋಗಿದೆ, ಕಲ್ಪದ ಹಿಂದೆ ಯಾವುದು ಕಳೆದೋಗಿತ್ತು ಸಮಯ, ಅದೇ ಸಮಯ ಕಳೆದೋಗಿದೆ, ಮತ್ತೆ ಅದೇ ಸಮಯ ರಿಪೀಟ್ ಆಗುತ್ತೆ. ಬಾಕಿ ತೋಡೆ ದಿನ, ಬಾಕಿ ಕೆಲವೇ ದಿನಗಳು ಉಳಿದಿದೆ. वह लाखों वर्ष कह देते उनकी बेंट में तुम कहेंगे बाकी कुछ ಗಂಟೆ ಹೇ. ಮನುಷ್ಯರಂತೂ ಯುಗಗಳ ಆಯುಷ್ಯನ್ನ ಲಕ್ಷಾಂತರ ವರ್ಷಗಳು ಅಂತ ಹೇಳ್ತಾರೆ. ಆ ಹೋಲಿಕೆಯಲ್ಲಿ ಹೇಳ್ಬೇಕು ಅಂದ್ರೆ ಮಕ್ಕಳೀಗ ಕೆಲವು ದಿನಗಳಲ್ಲ, ಕೆಲವೇ ಗಂಟೆಗಳು ಉಳಿದಿದೆ. ಇದು ಡ್ರಾಮಾದಲ್ಲಿ ನಿಗದಿ ಇದೆ. ಜಬ್ ಆಗ್ ಲಗ್ ಜಾಯೇಗಿ ತಬ್ ಜಾಗೇಂಗೆ. ಯಾವಾಗ ವಿನಾಶದ ಬೆಂಕಿ ಬೀಳುತ್ತೋ ಜಗತ್ತಲ್ಲಿ, ಅವಾಗ ಮನುಷ್ಯರಿಗೆ ಎಚ್ಚರ ಆಗುತ್ತೆ. ಅಷ್ಟೊತ್ತಿಗೆ ಏನಾಗಿರುತ್ತೆ, फिर तो टू लेट हो जाते. तो बा पुरुषार्थ कराते रहते, तैयार हो बैठो. ಅಷ್ಟೊತ್ತಿಗೆ ಸಮಯ ಮುಗಿದೋಗಿರುತ್ತೆ, ಅವಕಾಶಗಳು ಕಳೆದೋಗಿರುತ್ತೆ. ಬಾಬೋರ್ ಪುರುಷಾರ್ಥ ಮಾಡಿಸ್ತಾ ಇರ್ತಾರೆ. ಮಕ್ಕಳೇ ತಯಾರಾಗಿ ಕುತ್ಕೊಳ್ಳಿ, ರೆಡಿಯಾಗಿ ಸಮಯನ ಕಾಯಿರಿ. ಸಮಯ ಬಂದಾಗ ರೆಡಿ ಆಗ್ತೀನಿ ಅಂತ ಅಲ್ಲ. टीचर को ऐसा ना कहना पड़े कि टू लेट, नापास होने वाले बहुत पछताते हैं. ಟೀಚರ್ ಈ ರೀತಿ ಹೇಳೋ ಸಂದರ್ಭ ನನ್ನ ಮುಂದೆ ಬರಬಾರ್ದು. ವಿದ್ಯಾರ್ಥಿಗೆ ಮಕ್ಕಳೇ ಸಮಯ ಪಾಸ್ ಆಯ್ತು, ಈಗೇನು ಅವಕಾಶ ಕಳ್ಕೊಂಡಾಯ್ತು, ಈಗ ಯಾವ ಅವಕಾಶನೂ ಇಲ್ಲ, ಆತರ ಹೇಳೋ ಸಂದರ್ಭ ಬರಬಾರ್ದು. ಫೇಲ್ ಆದ್ರಿ ತುಂಬಾ ಪಶ್ಚಾತ್ತಾಪ ಪಡ್ತೀರಿ. ನೀವೇ ವಿಚಾರ ಮಾಡ್ತೀರಿ. ಅವಾಗ ರಿಸಲ್ಟ್ ಬಂದಾಗ ನಮ್ಗೆ ವಿಚಾರ ಬರುತ್ತೆ, ಅಯ್ಯೋ ನಾನು ನನ್ನ ಜೀವನ ಕಾಲನ ಹೆಂಗ್ ವ್ಯರ್ಥವಾಗಿ ಕಳೆದೆ. ಜೊತೆಗೆ ಬಾಬೋರ್ ಸಾಕ್ಷಾತ್ಕಾರನು ಮಾಡಿಸ್ತಾರಲ್ಲ, ಹೇಗೆ ಲೌಕಿಕ ವಿದ್ಯಾರ್ಥಿಗಳು ವಿಚಾರ ಮಾಡ್ತಾರೆ, ಅಯ್ಯೋ 1 ವರ್ಷ ನನ್ ಸುಮ್ನೆ ವೇಸ್ಟ್ ಆಯ್ತು. कोई तो कहते हैं ना पढ़ा तो क्या हुआ, तुम बच्चों को स्ट्रिक्ट रहना चाहिए. हम तो बाप से पूरा वर्षा लेंगे, अपने को आत्मा समझ बाप को याद करना है. ಬಾಬೋರ್ ಹೇಳೋದು, ಕೆಲವು ವಿದ್ಯಾರ್ಥಿ ಇಂಥವ್ರು ಇರ್ತಾರೆ, ಅಯ್ಯೋ ಓದದೇ ಇದ್ರೆ ಏನಾಯ್ತು, ಕೇರ್ಲೆಸ್. ಬಾಬೋರ್ ಹೇಳಿದ್ದು ಕೇಳದಿದ್ರೆ ಏನಾಗುತ್ತೆ, ಕ್ಲಾಸಿಗೆ ಬರ್ದಿದ್ರೆ ಏನಾಗುತ್ತೆ, ಏನಾಗುತ್ತೆ, ಎಲ್ಲರೂ ನಡೀತಾ ಇರಂಗೆ ನಾವು ನಡೀತಾ ಹೋಗ್ತಾ ಇದೀವಲ್ಲ ಆರಾಮಾಗಿ ಅಂತ. ಆದ್ರೆ ರಿಸಲ್ಟ್ ಅಂತೂ ಒಂದಿನ ಮುಂದೆ ಬರುತ್ತಲ್ಲ. ಬಾಬಾ ಹೇಳ್ತಾರೆ, ಅದರಿಂದ ನಿಮ್ಮ ಮಕ್ಕಳು ನಿಮ್ಮ ಜೊತೆ ನೀವೇ ಕಠಿಣವಾಗಿರಿ, ಸ್ಟ್ರಿಕ್ಟ್ ಆಗಿರಿ. ನಾವು ಬಾಬೋರಿಂದ ಪೂರ್ತಿ ಆಸ್ತಿ ತಗೋಬೇಕು. ಅದಕ್ಕೆ ತನ್ನನ್ನ ತಾನು ಆತ್ಮ ಅಂತ ತಿಳ್ಕೊಂಡು ಬಾಬೋರ ನೆನ್ಪು ಮಾಡಿ. ಇದ್ರಲ್ಲಿ ಏನೇ ಕಷ್ಟ ಆದ್ರೂ ತೊಂದರೆ ಆದ್ರೂ ಬಾಪ್ಸೆ ಪೂಜ್ ಸಕ್ತೆ ಹೋ. ಏನೇ ನಿಮಗೆ ಅಡ್ಡಿ ಆತಂಕಗಳು ಬಂತ, ಬಾಬೋರ್ ಹತ್ರ ಕೇಳಿ. ಇದೇ ಮುಖ್ಯ ಮಾತು. ಬಾಬಾನೆ आज से 5000 ವರ್ಷ ಪೆಹಲೆ ಭಿ ಕಹಾ ತಾ ಮಾಮೇಕಂ ಯಾದ್ ಕರೋ. ಬಾಬೋರ್ 5000 ವರ್ಷದ ಹಿಂದೆನೂ ಇದನ್ನೇ ಹೇಳಿದ್ದು, ನನ್ನೊಬ್ಬನನ್ನೇ ನೆನ್ಪು ಮಾಡಿ. ಪತೀತ ಪಾವನ ನಾನೇ, ಎಲ್ಲರಿಗೂ ತಂದೆನೂ ನಾನೇ. ಶ್ರೀಕೃಷ್ಣ ಎಲ್ಲರಿಗೂ ತಂದೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ತಂದೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕುಮಾರ ಹೆಂಗ್ ತಂದೆ ಆಗ್ತಾರೆ? ಬಾಬಾ ಹೇಳ್ತಾರೆ, ತುಮ್ ಶಿವಕ್ಕೆ ಶ್ರೀ ಕೃಷ್ಣಕ್ಕೆ ಪೂಜಾರಿಯೋ ಜ್ಞಾನ ಸುನಾನ್ ಸಕ್ತೆ ಹೋ. ನೀವು ಶಿವನ್ ಭಕ್ತರಿಗೂ ಶ್ರೀಕೃಷ್ಣನ ಪೂಜಾರಿಗಳಿಗೂ ಹೋಗಿ ಜ್ಞಾನ ಹೇಳ್ಬೋದು. ಆತ್ಮ ಪೂಜ್ಯ ನೈ ಬನಿ ಹೋಗಿ ತುಮ್ ಕಿತ್ನಾ ಭಿ ಮಾತಾ ಮಾರೋ ಸಮझेंगे ನೈ. ಯಾರು ಪೂಜ್ಯರು ಅವ್ರಿಗೆ ಅರ್ಥ ಆಗುತ್ತೆ, ಯಾಕೆಂದ್ರೆ ಪೂಜ್ಯರೇ ಪೂಜಾರಿ ಆಗಿರೋದಲ್ವಾ. ಇಲ್ದೇ ಇದ್ದವ್ರ ಹತ್ರ ಹೋಗಿ ನೀವ್ ಎಷ್ಟು ತಲೆ ಚಚ್ಕೊಂಡ್ರು ಅವ್ರಿಗೇನು ಅರ್ಥ ಆಗಲ್ಲ. ಅಭಿ ನಾಸ್ತಿಕ್ ಬಂತೆ, ಶಾಯದ್ ಆಗೆ ಚಲ್ ಆಸ್ತಿಕ್ ಬನ್ ಜಾಯ್. ಈಗ ಅರ್ಥ ಆಗದೆ ಇದ್ರೆ ನಾಸ್ತಿಕರು, ಮುಂದೆ ದಿನ ಹೋಗಿ ಅರ್ಥ ಮಾಡ್ಕೊಂಡ್ರೆ ಅವಾಗ ಆಸ್ತಿಕರು ಆಗ್ಬೋದು. समझो शादी कर गिरता फिर आकर ज्ञान उठाए, परंतु वर्षा बहुत कम हो जाएगा क्योंकि बुद्धि में दूसरे की याद आकर बैठी ना. ಕುಮಾರ ಕುಮಾರಿಯರು, ನಿರ್ಬಂಧನರು ವಿಚಾರ ಮಾಡಿ. ಇವಾಗ ನಿರ್ಬಂಧನವಾಗಿದ್ದೀರಿ, ಬಾಬೋರನ್ನ ಸರ್ವ ಸಂಬಂಧದಲ್ಲಿ ನೆನ್ಪು ಮಾಡ್ಬೋದು. ಬಾಬೋರ್ ಮಕ್ಕಳು ಕುಮಾರ ಕುಮಾರಿದು ಮದುವೆ ಮಾಡ್ಕೊಳ್ತೀರಿ, ಮತ್ತೆ ಬಂದು ಜ್ಞಾನ ತಗೊಳ್ತೀರಿ ಅಂದ್ರೆ ನಾವೇ ಹೇಳ್ತಾರೆ ಆಸ್ತಿ ಬಹಳ ಕಮ್ಮಿ ಆಗುತ್ತೆ, ಪದವಿ ಬಹಳ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ಬೇರೆಯವ್ರ ನೆನಪನ್ನ ತಂದು ಕೂಡ್ಸ್ಕೊಂಡ್ಬಿಟ್ರಲ್ಲ. ಬಾಬೋರ್ ಸಿಕ್ಕಿದ ಮೇಲೆ, ಸಿಗಕ್ ಮುಂಚೆ ಆದವ್ರು ಬಿಡಿ,
ಬಾಬಾ ಅವ್ರು ಹೇಳುದು ಅವ್ರನ್ನೂ ಮರಿಬೇಕಾಗುತ್ತೆ. ಇಲ್ಲಿ ಮರೆಯೋ ಟೈಮಲ್ಲಿ ಇನ್ನೊಬ್ರು ನೆನಪು ತಂದು ತಲೆ ಒಳಗ್ ಕೂರ್ಸ್ಕೊಂಡಂಗ್ ಆಯ್ತಲ್ಲ. निकालने में बड़ा मुश्किल होता, पहले स्त्री की याद फिर बच्चे की याद आएगी. ಆ ನೆನಪು ತೆಗೆದು ಹಾಕೋದು ಬಹಳ ಕಷ್ಟ. ಏಕೆಂದ್ರೆ ದೇಹದ ಸಂಬಂಧದಲ್ಲಿ ತುಂಬಾ ಸಮೀಪದ ಸಂಬಂಧ ಈ ಪತಿ ಪತ್ನಿ ಸಂಬಂಧ. ಸ್ತ್ರೀ ಫಸ್ಟ್, ಪತಿಗೆ ನೆನಪಾಗೋದು ಪತ್ನಿ, ಆಮೇಲೆ ಮಕ್ಕಳು. बच्चे से भी स्त्री जास्ती खींचेगी क्योंकि बहुत समय की याद है ना. बच्चा जो पीछे होता है फिर मित्र संबंधी ससुरघर भी याद आती है. ಒಂದು ಸಂಬಂಧದಲ್ಲಿ ಸಿಕ್ಕಾಕೊಂಡ್ರೆ ಅದಕ್ಕೆ ಎಷ್ಟು ಕನೆಕ್ಟೆಡ್ ಸಂಬಂಧಗಳು ವ್ಯವಹಾರಗಳಿದೆ ನೋಡಿ. ಮಕ್ಕಳಿಗಿಂತ ಜಾಸ್ತಿ ಸೆಳೆಯೋದು ಅಣ್ಣಂದಿರಿಗೆ ಪತ್ನಿ. ಏಕೆಂದ್ರೆ ಬಹಳ ಸಮಯದಿಂದ ಜೊತೆಗಿರ್ತಾರೆ, ನೆನಪಿರುತ್ತೆ. ಮಕ್ಕಳ ಆಮೇಲೆ ಇನ್ನು ಮಿತ್ರರು, ಸಂಬಂಧಿಕರು, ಅತ್ತೆ ಮನೆ, ಇನ್ನೇನೇನೆಲ್ಲ ನೆನಪಿಗೆ ಬರುತ್ತೆ ನೋಡಿ. ಒಂದು ವ್ಯಕ್ತಿ ಸಂಬಂಧದಲ್ಲಿ ಸಿಕ್ಕಾಕೊಂಡ್ರೆ ಎಷ್ಟು ವಿಸ್ತಾರ ಆಗುತ್ತೆ. पहले स्त्री जिसने बहुत समय साथ दिया ये भी ऐसे, तुम कहेंगे हम देवताओं के साथ बहुत समय से थे, ऐसे तो कहेंगे शिव बाबा के साथ बहुत समय से प्यार है. ಬಾಬಾ ಹೇಳ್ತಾರೆ ಸ್ತ್ರೀ ಬಹಳ ಸಮಯ ಜೊತೆ ಇರೋರು. ಇಲ್ಲೂ ಅಷ್ಟೇನೆ. ಯಾಕೆಂದ್ರೆ ದೇವತೆಗಳ ಜೊತೆ ನೀವು ಬಹಳ ಸಮಯ ಇದ್ದಿದ್ದೀರಿ. ಅದಕ್ಕಿಂತ ಜಾಸ್ತಿ ಸಮಯ ಜಾಸ್ತಿ ಪ್ರೀತಿ ಬಾಬೋರ್ ಜೊತೆ ಇದೆ. ಯಾಕೆಂದ್ರೆ ದೇವತೆಗಳನ್ನಾಗಿ ಮಾಡೋರು ಶಿವ ಬಾಬೋರೇ ಅಲ್ವಾ. जिसने 5000 ವರ್ಷ पहले भी हमको पावन बनाया. ಜಾಸ್ತಿ ಪ್ರೀತಿ ನಿಮ್ಗೆ ಯಾರ ಜೊತೆ ಇರ್ಬೇಕು? ಶಿವ ಬಾಬೋರ್ ಜೊತೆಗೆ. ಯಾರು 5000 ವರ್ಷದ ಹಿಂದೆನೂ ನಿಮ್ಮನ್ನು ಪಾವನ ಮಾಡಿದರೆ, ಕಲ್ಪ ಕಲ್ಪದಲ್ಲೂ ಬಂದು ನಮ್ಮ ರಕ್ಷಣೆ ಮಾಡ್ತಾರೆ. ಅದಕ್ಕೆ ಅವರಿಗೆ ದುಃಖ ಹರ್ತ, ಸುಖ ಕರ್ತ ಅಂತ ಕರೆಯೋದು. ತುಮ್ಕೋ ಬಡಾ ಲೈನ್ ಕ್ಲಿಯರ್ ಬನ್ನ. ಈ ಮಕ್ಕಳಿಗೆ ಲೈನ್ ಬಹಳ ಕ್ಲಿಯರ್ ಆಗಿರ್ಬೇಕು. ಲೈನ್ ಕ್ಲಿಯರ್ ಆಗಿರೋದು ಅಂದ್ರೆ ಒಬ್ಬ ಬಾಬೋರ ನೆನಪಲ್ಲಿರೋದು. ಬಾಬಾ ಹೇಳ್ತಾರೆ ಈ ಕಣ್ಣಿಂದ ಏನೆಲ್ಲವನ್ನ ನೋಡ್ತಾ ಇದ್ದೀರಿ ಅವೆಲ್ಲವೂ ಸಮಾಧಿ ಆಗುತ್ತೆ. ಈಗ ನೀವು ಸಂಗಮ್ ಯುಗದಲ್ಲಿದ್ದೀರಿ. ಅಮರ ಲೋಕ ಇನ್ನೇನು ಬರೋದಿದೆ. ಈಗ ನೀವು ಪುರುಷೋತ್ತಮರಾಗ್ಲಿಕ್ಕೆ ಪುರುಷಾರ್ಥ ಮಾಡ್ತಾ ಇದ್ದೀರಿ. ಇದು ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ್ ಯುಗ. दुनिया में देखते रहते हो क्या क्या हो रहा है, देखते रहते हैं ना. ಜಗತ್ತಲ್ಲಿ ನೀವು ನೋಡ್ತಾ ಇದ್ದೀರಿ ಏನೇನ್ ನಡೀತಾ ಇದೆ ಅಂತ. ಈಗ ಬಾಬೋರ್ ಬಂದಿದ್ದಾರೆ, ಹಳೆ ಜಗತ್ತು ವಿನಾಶ ಆಗುತ್ತೆ. ಹಾಗೆ ಚಲ್ ಬಹುತೋಂಕೋ ಖ್ಯಾಲ್ ಮೇ ಆಯೇಗ. ಇವಾಗ ಬಾಬೋರ್ ಹೇಳೋದು ಯಾರ್ಯಾರಿಗೆ ಎಷ್ಟೆಷ್ಟು ಅರ್ಥ ಆಗುತ್ತೋ ಅವ್ರಿಗೆ ಬಿಟ್ಟಿದ್ದು. ಆದ್ರೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಅರ್ಥ ಆಗುತ್ತೆ. ಜರೂರ್ ಕೊಯ್ ಆಯಾ ಹುವಾ ಹೈ ಜೋ ದುನಿಯಾ ಕೋ ಚೇಂಜ್ ಕರ್ ರಹೆ ಹೈ. ಎಲ್ಲರಿಗೂ ಗೊತ್ತಾಗುತ್ತೆ ಒಂದಿನ ಯಾರೋ ಬಂದಿದ್ದಾರೆ ಈ ಜಗತ್ತಿಗೆ, ಯಾರೋ ಅನ್ನೋದು ಗೊತ್ತಾಗುತ್ತೆ. ಈ ಸೃಷ್ಟಿನ ಅವರು ಪರಿವರ್ತನೆ ಮಾಡ್ತಾ ಇದ್ದಾರೆ. ಇದು ಅದೇ ಮಹಾಭಾರತ ಯುದ್ಧ. ನೀವು ಎಷ್ಟೊಂದು ತಿಳುವಳಿಕೆ ಉಳ್ಳವರಾಗಿದ್ದೀರಿ. ಬಡಿ ಮಂಥನ್ ಕರ್ನೆ ಕಿ ಬಾತೆ. ಇದೆಲ್ಲ ಚೆನ್ನಾಗಿ ಚಿಂತನೆ ಮಾಡಬೇಕಾಗಿರೋ ಮಾತುಗಳು. ಅಪ್ನಾ ಶ್ವಾಸ್ ವ್ಯರ್ಥ ನಹಿ ಗವಾನಾ ಹೈ, ತುಮ್ ಜಾನ್ತೆ ಹೋ ಶ್ವಾಸ್ ಸಫಲ್ ಹೋತೆ ಜ್ಞಾನ್ ಸೆ. ನಿಮ್ಮ ಶ್ವಾಸ ವ್ಯರ್ಥವಾಗಿ ಕಳಿಬೇಡಿ. ಈ ಶ್ವಾಸ ಸಫಲ ಆಗೋದು ಯಾವುದರಿಂದ? ಜ್ಞಾನದಿಂದ. ಜ್ಞಾನ ಇದ್ದಷ್ಟು ಯೋಗ ಇರುತ್ತೆ, ಯೋಗ ಇದ್ದಷ್ಟು ಇನ್ನೆಲ್ಲವೂ ಇರುತ್ತೆ. ಗೊತ್ತಿದೆ ಶ್ವಾಸ ಸಫಲ ಆಗುತ್ತೆ ಬಾಬೋರ ಜ್ಞಾನದಿಂದ. ಅಚ್ಚ, ಒಳ್ಳೆದು. ಮಧುರ, ಅತಿ ಮಧುರವಾದ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್, ನಮಸ್ತೆ, ನಮಸ್ತೆ, ನಮಸ್ತೆ. ತಂದೆಗೆ, ಶಿಕ್ಷಕನಿಗೆ, ಸದ್ಗುರುವಿಗೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಮಾಯೆಯಿಂದ ಬಚಾವಾಗ್ಲಿಕ್ಕೆ, ಸಂಘ ದೋಷದಿಂದ ನಿಮ್ಮನ್ನ ನೀವು ಬಹಳ ಬಹಳ ಸಂಪಾಲನೆ ಮಾಡ್ಕೊಳ್ಳಿ. ಇದು ಪ್ರತಿಯೊಂದು ಬ್ರಾಹ್ಮಣ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಬಾಬಾ ಹೇಳಿದ್ರೆ ಕೆಲವರು ಕುಮಾರ ಕುಮಾರಿ ಜ್ಞಾನದಲ್ಲಿ ನಡೀತಾರೆ. ಯಾರೋ ಕುಮಾರನ ಕುಮಾರಿ ವಿವಾಹ ಅವ್ರ ಸಂಘದಲ್ಲಿ ಹೋದ್ರೆ ಆ ಸಂಘದ ಪ್ರಭಾವ, ನಾನು ಮದುವೆ ಮಾಡ್ಕೊಳ್ಳದೆ ಇರಕ್ಕಾಗಲ್ಲ ಅಂತ ಒಂದು ಉದಾಹರಣೆ ಹೇಳಿದ್ರು ಬಾಬಾ ಅವರು. ಅದೇ ತರ ಸಂಘ ದೋಷ ಬಹಳ ಕೆಟ್ಟದ್ದು. ಮಾಯೆಯಿಂದ ಬಚಾವಾಗ್ಲಿಕ್ಕೆ ಸಂಘ ದೋಷದಿಂದ ನಿಮ್ಮನ್ನ ಬಹಳ ಬಹಳ ಸಂಪಾಲನೆ ಮಾಡ್ಕೊಳ್ಳಿ.
ಅದೇ ತರ ಇನ್ ಬೇರೆ ವ್ಯರ್ಥ ಮಾತು, ವ್ಯರ್ಥ ಚಿಂತನೆ, ಪರಚಿಂತನೆ ಇದೆಲ್ಲ ಸಂಘ ದೋಷನೇ. ಯಾರ ಸಂಘದಲ್ಲಿ ಇರ್ಬೇಕು ಅನ್ನೋದು ಬಾಬೋರ್ ಕಲ್ಸ್ಕೊಡ್ತಾರೆ. ಅಪ್ನಿ ಲೈನ್ ಕ್ಲಿಯರ್ ರಖ್ನಿ, ನಿಮ್ ಲೈನ್ ಕ್ಲಿಯರ್ ಆಗಿಟ್ಕೊಳ್ಳಿ. ನಮ್ಮ ಬುದ್ಧಿಯ ಲೈನ್ ಕ್ಲಿಯರ್ ಆಗಿರ್ಬೇಕು. ಯಾವ ಲೈನ್ ಕ್ಲಿಯರ್ ಇದ್ರೆ ಕನೆಕ್ಟ್ ಇರುತ್ತೆ, ಲೈನ್ ಕ್ಲಿಯರ್ ಇಲ್ಲ ಅಂದ್ರೆ ಕನೆಕ್ಷನ್ ಇರಲ್ಲ. ಶ್ವಾಸ ವ್ಯರ್ಥ ನಹಿ ಗವಾನೆ, ಜ್ಞಾನ ಸೆ ಸಫಲ್ ಕರ್ನೆ. ನಿಮ್ಮ ಒಂದು ಶ್ವಾಸನು ವ್ಯರ್ಥವಾಗಿ ಕಳಿಬಾರ್ದು, ಜ್ಞಾನದಿಂದ ಸಫಲ ಮಾಡ್ಕೊಳ್ಳಿ. ಎರಡನೇ, ಎಷ್ಟು ಸಮಯ ಸಿಗುತ್ತೋ ಯೋಗ ಬಲ ಜಮಾ ಮಾಡ್ಕೊಳ್ಳಿಕ್ಕೆ ಆತ್ಮೀಯ ಡ್ರಿಲ್ ಮಾಡೋ ಅಭ್ಯಾಸ ಮಾಡಿ. ಈಗ ಕೊಯ್ ನಯೇ ಬಂಧನ್ ನಹಿ ಬನಾನಿ, ಯಾರು ಹೊಸ ಬಂಧನಗಳನ್ನ ಮಾಡ್ಕೊಳ್ಬಾರ್ದು. ಇದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಕೆಲವರಿಗೆ ನೋಡಿ, ಬಾಬೋರ್ ಮಕ್ಕಳಾಗಿರ್ತಾರೆ, ಅವ್ರಿಗೇನ್ ಮಕ್ಕಳಿರಲ್ಲ, ಯಾರ್ದೋ ಮಕ್ಕಳನ್ನ ದತ್ತು ತಗೊಂಡು ಮಕ್ಕಳು ಮಾಡ್ಕೋತಾರೆ. ಮತ್ತೆ ಕೆಲವರು ಕುಮಾರ ಕುಮಾರಿಯರು, ನಿರ್ಬಂಧನರು, ವಿವಾಹ ಆದ್ರೆ ಹೊಸ ಬಂಧನಗಳು. ಕೆಲವರು ಪತಿ ಶರೀರ ಬಿಟ್ರು ಮತ್ತೊಬ್ಬರು ಮದುವೆ ಆಗ್ತಾರೆ, ಕೆಲವರು ಪತ್ನಿ ಶರೀರ ಬಿಟ್ರು ಮದುವೆ ಆಗ್ತಾರೆ. ಇವೆಲ್ಲ ಹೊಸ ಬಂಧನಗಳು. ಬಾಬಾ ಸಿಗಕ್ ಮುಂಚೆ ಯಾವ ಕರ್ಮ ಬಂಧನಗಳು ಬಿಟ್ಟಿದೀವೋ ಅದನ್ನ ಬಿಡಿಸ್ಕೊಳ್ಬೇಕೇ ಹೊರತು ಹೊಸ ಬಂಧನಗಳನ್ನ ಮಾಡ್ಕೊಳ್ಬಾರ್ದು. वरदान, बाप की छत्र छाया के अनुभव द्वारा विघ्न विनाशक की डिग्री लेने वाले अनुभवी मूर्ति भव. ಬಾಬೋರ ಛತ್ರ ಛಾಯೆಯ ಅನುಭವದಿಂದ ವಿಘ್ನ ವಿನಾಶಕ ಡಿಗ್ರಿ ತಗೊಳ್ಳುವಂತವ್ರೆ ಅನುಭವಿ ಮೂರ್ತಿ ಭವ. ಜಹಾ ಬಾಪ್ ಸಾಥ್ ಹೇ ವಹಾ ಕೊಯ್ ಕುಚ್ ಭಿ ಕರ್ ನಹಿ ಸಕ್ತಾ. ಎಲ್ಲಿ ಯಾರ ಜೊತೆ ಬಾಬೋರಿದ್ದಾರೋ ಅವ್ರಿಗೆ ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಥ್ ಕಾ ಅನುಭವ ಹಿ ಛತ್ರ ಛಾಯಾ ಬನ್ ಜಾತಾ ಹೈ. ಆ ಜೊತೆಯ ಅನುಭವನೇ ಛತ್ರ ಛಾಯೆ ಆಗುತ್ತೆ. बाप दादा बच्चों की सदा रक्षा करते ही है, पेपर आते हैं आप लोगों को अनुभवी बनाने के लिए. इसीलिए सदैव समझना चाहिए कि पेपर क्लास आगे बढ़ाने के लिए आ रहे हैं. बाप दादವರು ಮಕ್ಕಳ ಸದಾ ರಕ್ಷಣೆ ಮಾಡ್ತಾರೆ, ರಕ್ಷಕನಾಗಿ ಸದಾ ಇರ್ತಾರೆ. ಪೇಪರ್ ಬರುತ್ತೆ ನಿಮ್ಮನ್ನು ಅನುಭವಿಗಳನ್ನಾಗಿ ಮಾಡ್ಲಿಕ್ಕೆ. ಆದ್ದರಿಂದ ಸದಾ ಈ ತರ ತಿಳ್ಕೊಳ್ಬೇಕು, ಈ ಪೇಪರ್ ಅಂದ್ರೆ ಈ ಪರಿಸ್ಥಿತಿ, ಪರೀಕ್ಷೆ ಪೇಪರ್ ನನ್ನನ್ನು ಕ್ಲಾಸ್ ಮುಂದೆ ತಗೊಂಡೋಗ್ಲಿಕ್ಕೆ, ಹೆಂಗೆ ಪೇಪರ್ ಪರೀಕ್ಷೆ ಬರೆದ್ಮೇಲೆ ಮುಂದಿನ ಕ್ಲಾಸ್ ಹೋಗ್ತೀವೋ ಹಾಗೆ ಇದು ನನ್ನನ್ನ ಮುಂದುವರಿಸ್ಲಿಕ್ಕೆ ಬರ್ತಾ ಇದೆ. इससे ही सदा के लिए विघ्न विनाशक की डिग्री और अनुभवी मूर्त बनने का वरदान मिल जाएगा. ಇದರಿಂದನೇ ಸದಾ ವಿಘ್ನ ವಿನಾಶಕರಾಗೋ ಡಿಗ್ರಿ ಸಿಗುತ್ತೆ, ಅನುಭವಿ ಮೂರ್ತಿಗಳಾಗೋ ವರದಾನ ಸಿಗುತ್ತೆ ಬಾಬೋರ ಛತ್ರ ಛಾಯೆ ಒಳಗಿರೋದ್ರಿಂದ. ಯದಿ ಅಭಿ ಕೊಯ್ ತೋಡಾ ಶೋರ್ ಕರ್ತೆ ವಿಘ್ನ ಡಾಲ್ತೆ ಭಿ ಹೇ ಧೀರೆ ಧೀರೆ ಟಂಡೆ ಹೋ ಜಾಯೆಂಗೆ. ನಾವು ಹೇಳ್ತಾರೆ ಈಗ ಯಾರಾದ್ರೂ ಸ್ವಲ್ಪ ಗಲಾಟೆ ಘರ್ಷಣೆ ತೊಂದರೆ ಕೊಡ್ತಾರೆ, ವಿಘ್ನ ಹಾಕ್ತಾರೆ, ಈಗ ಮಾಡ್ತಾ ಇರ್ಬೋದು, ನೀವು ಛತ್ರ ಛಾಯೆ ಒಳಗಿರಿ. ನಾವು ಹೇಳ್ತಾರೆ ನಿಧಾನವಾಗಿ ಅವರು ತಣ್ಣಗಾಗ್ತಾರೆ. ಇವೆಲ್ಲ ಪ್ರಾಕ್ಟಿಕಲ್ ಅನುಭವಿ ಮೂರ್ತಿಯನ್ನಾಗಿ ಮಾಡುತ್ತೆ. ವಿಘ್ನ ವಿನಾಶಕ ಅನ್ನೋ ಡಿಗ್ರಿ ಸಿಗುತ್ತೆ ಬಾಬೋರ ಛತ್ರ ಛಾಯೆಯ ಅನುಭವದಿಂದ ಸಿಗದಿದೆಲ್ಲವೂ. ಸ್ಲೋಗನ್, जो समय पर सहयोगी बनते हैं उन्हें एक का पदम गुणा फल मिल जाता है. ಯಾರು ಸಮಯದಲ್ಲಿ ಸಹಯೋಗಿಗಳಾಗ್ತಾರೋ ಅವರಿಗೆ ಒಂದಕ್ಕೆ ಪದಮಾಗುಣದಷ್ಟು ಫಲ ಸಿಗುತ್ತೆ. ಯಾವುದೇ ಸೇವೆ, ಅದು ತನುವಿನ ಸೇವೆ, ಮನಸ್ಸಿಂದು, ಕರ್ಮಣ, ತನು, ಮನ, ಧನ, ಸಮಯ, ಯಾವುದೇ ಸೇವೆ ಆಗಲಿ, ಬ್ರಾಹ್ಮಣ ಮಕ್ಕಳು ಯಾರು ಸಮಯದಲ್ಲಿ ಸಹಯೋಗ ಕೊಡ್ತಾರೋ ಅವರಿಗೆ ಒಂದಕ್ಕೆ ಪದಮಾಗುಣದಷ್ಟು ಫಲ, ಪ್ರತಿ ಒಂದು ಸೇವೆಗೂ ರಿಟರ್ನ್ ಸಿಗುತ್ತೆ. ಅವ್ಯಕ್ತ ಇಶಾರೆ, जैसे देखना सुनना सुनाना विशेष कर्म सहज अभ्यास में आ गया है. ಹೇಗೆ ನೋಡೋದು, ಕೇಳೋದು, ಮಾತಾಡೋದು ಇದೆಲ್ಲ ವಿಶೇಷವಾಗಿ ಈ ಕರ್ಮಗಳು ಸಹಜ ಅಭ್ಯಾಸಕ್ಕೆ ಬಂದಿದೆ. ಇದನ್ನೇನು ಹೊಸದಾಗಿ ಪ್ರಾಕ್ಟೀಸ್ ಮಾಡಬೇಕಾಗಿಲ್ಲ. ನೋಡ್ಬೇಕು, ಕೇಳಬೇಕು, ಸ್ವಾಭಾವಿಕವಾಗಿ ನಡೆಯುತ್ತೆ. ಅದೇ ತರ ಕರ್ಮಾತೀತ ಹಾಗೂ ಸ್ಥಿತಿ ಅಂದ್ರೆ ಕರ್ಮಕೋ ಸಮೇಟ್ನೆ ಕಿ ಶಕ್ತಿ ಸೆ, ಕರ್ಮವನ್ನು ಸಂಕ್ಷಿಪ್ತ ಮಾಡೋ ಶಕ್ತಿಯಿಂದ ಅಕರ್ಮಿ ಅರ್ಥಾತ್ ಕರ್ಮಾತೀತ ಆಗ್ಬಿಡಿ. ಏಕ ಹೇ ಕರ್ಮ ಅಧೀನ್ ಸ್ಟೇಜ್,
दूसरी है कर्मातीत ಒಂದಿದೆ ಕರ್ಮಕ್ಕೆ ಅಧೀನವಾಗಿರೋ ಸ್ಥಿತಿ ಮತ್ತೊಂದಿದೆ ಕರ್ಮಾತೀತ ಸ್ಥಿತಿ ಅಂದ್ರೆ ಕರ್ಮದ ಅಧಿಕಾರಿ ಸ್ಥಿತಿ ಕರ್ಮ ಅಧಿಕಾರಿಯಾಗಿ ಮಾಡೋದು ಕರ್ಮಾತೀತ ಸ್ಥಿತಿ ಕರ್ಮಕ್ಕೆ ಫಲಕ್ಕೆ ಅಧೀನ ಆಗೋದು ಕರ್ಮ ಬಂಧನದ ಸ್ಥಿತಿ ಚೆಕ್ ಮಾಡ್ಕೊಳ್ಳಿ मुझ कर्मेंद्रिया जीत स्वराज्य अधिकारी राजाओं की राज्य कारोबार ठीक चल रही है ಚೆಕ್ ಮಾಡ್ಕೊಳ್ಳಿ ನನ್ನ ಕರ್ಮೇಂದ್ರಿಯ ಜೀತ್ ಆಗಿ ಸ್ವರಾಜ್ಯ ಅಧಿಕಾರಿ ರಾಜ ಆಗಿ ನನ್ನ ರಾಜ್ಯ ಕಾರೋಬಾರ್ ಸರಿಯಾಗಿ ನಡೀತಾ ಇದೆಯೋ ಅಥವಾ ನಾನು ಅಧೀನವಾಗಿದ್ದೀನಾ ಅಧಿಕಾರಿಯಾಗಿದ್ದೀನಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಏಕೆಂದ್ರೆ ಕರ್ಮಾತೀತ ಆಗ್ಬೇಕು ಅನ್ನೋದು ಒಂದೇ ಚಿಂತೆ ಇರಬೇಕು ಒಂದೇ ಲಗನ್ ಇರಬೇಕು ಅದಕ್ಕೆ ಇದನ್ನ ಚೆಕ್ ಮಾಡ್ಕೊಳ್ಳಿ ವಿನಾಶದ ಬೆಂಕಿ ಬೀಳಕ್ ಮುಂಚೆ ನೀವು ನಿಮ್ಮನ್ನ ಸ್ಟ್ರಿಕ್ಟ್ ಆಗಿ ನಿಮ್ಮನ್ನ ನೀವು ತಯಾರು ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ತುಂಬಾ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ ಬಾಬೋರು ಹೇಳ್ತಾರೆ ಟೂ ಲೇಟ್ ಅವಕಾಶಗಳು ಮುಗಿದೋಯ್ತು ಅವಾಗ ನೀವು ಏನ್ ಮಾಡಿದ್ರು ಅದಕ್ಕೇನು ರಿಟರ್ನ್ಸ್ ಇರೋದಿಲ್ಲ ನೀವು ರಾಜ ಋಷಿಗಳಾಗಿ ಪುರುಷಾರ್ಥ ಮಾಡಿ ನಿಮ್ಮ ಅಮೂಲ್ಯವಾದ ಸಮಯನ ಶ್ವಾಸನ ಕಳಿಬೇಡಿ ವ್ಯರ್ಥ ಸಂಘದಲ್ಲೆಂದು ಬರಬೇಡಿ ಸಂಘ ದೋಷದಿಂದ ನಿಮ್ಮನ್ನು ನೀವು ಬಹಳ ಸಂಭಾಲನೆ ಮಾಡ್ಕೋಬೇಕು ನಿಮ್ಮ ಲೈನ್ ಬಾಬೋರ್ ಜೊತೆ ಕ್ಲಿಯರ್ ಆಗಿಟ್ಕೊ ಅಚ್ಚಾ ಓಂ ಶಾಂತಿ